May the Lord's name be glorified. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. It's a privilege for us to be back in the presence of God with the word of God. ದೇವರ ವಾಕ್ಯದ ಒಟ್ಟಿಗೆ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನಕ್ಕೆ ಬರುವಂತದ್ದು ನಮಗೆ ಒಂದು ಶ್ರೇಷ್ಠವಾದಂತಹ ಅವಕಾಶವಾಗಿದೆ. We have been considering the subject introduction to evangelism, as we all know. ನಾವೆಲ್ಲರೂ ಸಹ ತಿಳಿದುಕೊಂಡ ಹಾಗೆ ಸುವಾರ್ತೆಗೆ ಪರಿಚಯ ಅಥವಾ ಸುವಾರ್ತೀಕರಣಕ್ಕೆ ಪರಿಚಯ ಎಂಬಂತಹ ವಿಷಯವಾಗಿ ನಾವು ಪರಿಗಣಿಸುತ್ತಾ ಇದ್ದೇವೆ. Our basic passage for our study is Matthew's Gospel, chapter 28, verse 18 to 20, which we read yesterday initially. ನಮ್ಮ ಅಧ್ಯಯನಕ್ಕೋಸ್ಕರವಾಗಿ ಇರುವಂತಹ ಅಸ್ತಿವಾರದ ಒಂದು ವಾಕ್ಯ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 19ರಿಂದ 18ರಿಂದ 20ನೇ ವಚನದವರೆಗೆ ನಾವು ನೋಡ್ತಾ ಬಂದಿದ್ದೇವೆ. Without going back into any of those things that we saw yesterday, let me straight come to the three command words that has been used in the passage Matthew 28, 18 to 20. ನಾವು ಕಲಿತಂತ ಯಾವುದೇ ವಿಷಯಕ್ಕೂ ಸಹ ಮತ್ತೆ ಪುನರಾವರ್ತಿಸದೆ ನೇರವಾಗಿ ನಾನು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತಹ 3 ಆಜ್ಞಾ ಪದಗಳಿಗೋಸ್ಕರವಾಗಿ ನಾನು ಹಿಂದಿರುಗಿ ಬರುತ್ತೇನೆ. Those of you attended the class yesterday, you will definitely remember those 3 words. ನಿನ್ನೆ ಅಟೆಂಡ್ ಮಾಡಿದಂತಹ ನೀವುಗಳು ಖಂಡಿತವಾಗಿ ಸಹ ಆ 3 ಪದಗಳನ್ನ ನೆನಪಲ್ಲಿ ಇಟ್ಟುಕೊಂಡಿದ್ದೀರಿ. The first command is go and make disciples. Go. ಮೊದಲನೇ ಆಜ್ಞೆ ಹೋಗಿರಿ. And the second command word is make disciples. ಎರಡನೆಯ ಆಜ್ಞಾ ರೂಪಕವಾದಂತಹ ಪದ ಶಿಷ್ಯರನ್ನಾಗಿ ಮಾಡಿರಿ. And the third command word is teach. ಮತ್ತು ಮೂರನೇ ಆಜ್ಞಾ ರೂಪಕವಾದಂತಹ ವಿಷಯ ಅಥವಾ ಪದ ಅವರಿಗೆ ಉಪದೇಶ ಮಾಡಿರಿ. So our whole study goes in elaborating these 3 fundamental command words that has been given in those passage. Go, make, and teach. ಈ ವಾಕ್ಯ ಭಾಗದಲ್ಲಿ ಕೊಡಲ್ಪಟ್ಟಂತಹ ಈ 3 ಆಜ್ಞಾ ರೂಪಕವಾದಂತಹ ಪದಗಳಲ್ಲಿಯೇ ನಮ್ಮ ಒಂದು ಅಧ್ಯಯನವು ಅದು ನಿರತವಾಗಿದೆ ಅಥವಾ ಅದಕ್ಕೆ ಅಸ್ತಿವಾರವಾಗಿದೆ. In that, by yesterday evening we finished the first command word, go. ನಾವು ನಿನ್ನೆ ದಿನ ಹೋಗಿರಿ ಎನ್ನುವಂತಹ ಮೊದಲನೇ ಆಜ್ಞಾ ರೂಪಕವಾದಂತಹ ಪದವನ್ನ ನಾವು ನಿನ್ನೆ ದಿನ ನೋಡಿದ್ದೇವೆ ಅಥವಾ ಮುಗಿಸಿದ್ದೇವೆ. What it means to go. ಹೋಗಿರಿ ಎಂಬುದಾಗಿ ಹೇಳಿದ್ರೆ ಅರ್ಥವೇನು? And we also saw from Acts chapter 1 verse 8 how systematically the command was fulfilled in the book of Acts. ಮತ್ತು ಹಾಗೆ ಅಪೊಸ್ತಲರ ಕೃತ್ಯದಲ್ಲಿ ಕ್ರಮಬದ್ಧವಾಗಿ ಆ ಒಂದು ಆಜ್ಞೆಯು ಹೇಗೆ ನೆರವೇರಿತು ಎಂಬುದಾಗಿ ಸಹ ನಾವು ನೋಡಿದೆವು. Acts chapter 1 and verse 8 says, "You shall be my witnesses in Jerusalem, Judea and Samaria and to the end of the earth." 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದುವ ಹಾಗೆ, ನೀವು ನನಗೆ ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ್ಯದಲ್ಲಿಯೂ ಮತ್ತು ಲೋಕದ ಕಟ್ಟ ಕಡೆಯವರೆಗೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ ಓದುತ್ತೇವೆ. We concluded by looking into how the book of Acts narrates the fulfillment of Acts chapter 1 and verse 8. ಅಪೊಸ್ತಲರ ಕೃತ್ಯಗಳ ಪುಸ್ತಕವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನವನ್ನ ಯಾವ ರೀತಿಯಲ್ಲಿ ಆ ಒಂದು ನೆರವೇರಿದಂತಹ ವಿಷಯವನ್ನ ಅದು ಸ್ಪಷ್ಟವಾಗಿ ವಿವರಿಸುತ್ತದೆ ಎಂಬುದಾಗಿ ಸಹ ನಾವು ನಿನ್ನೆ ನೋಡಿದೆವು. Chapter 1 to 7, the first 7 chapters talks about how Jerusalem was filled with the gospel. ಮೊದಲನೇ 7 ಅಧ್ಯಾಯಗಳಲ್ಲಿ ಯೆರೂಸಲೇಮ್ ಪ್ರಭು ಅದು ಯಾವ ರೀತಿಯಲ್ಲಿ ಸುವಾರ್ತೆಯಿಂದ ತುಂಬಿಸಲ್ಪಟ್ಟಿತು ಎಂಬುದಾಗಿ ನೋಡಿದೆವು. And the second phase from chapter 8 to 12 we saw how Judea Samaria was filled with the gospel. 8ರಿಂದ 12ನೇ ಅಧ್ಯಾಯದವರೆಗಿರುವಂತಹ ಎರಡನೆಯ ಭಾಗದಲ್ಲಿ ಯೂದಾಯ ಮತ್ತು ಸಮಾರ್ಯ ಹೇಗೆ ಸುವಾರ್ತೆಯಿಂದ ತುಂಬಿಸಲ್ಪಟ್ಟಿತು ಎಂಬುದಾಗಿ ನೋಡಿದೆವು. And the third phase is from chapter 13 to 28 where the end of the earth evangelization has been fulfilled. ಮೂರನೇ ಭಾಗ 13ರಿಂದ 28ನೇ ಅಧ್ಯಾಯದವರೆಗೆ ಲೋಕದ ಕಟ್ಟ ಕಡೆಯವರೆಗೆ ಹೇಗೆ ಸುವಾರ್ತೆ ಸಾರಲ್ಪಟ್ಟಿತು ಎಂಬುದಾಗಿ ನೋಡುತ್ತಾ ಬಂದೆವು. Now as we continue this thought, ಈ ಒಂದು ಆಲೋಚನೆಯನ್ನು ಮುಂದುವರಿಸುವಾಗ, evangelism is not the responsibility of one sect of evangelists or commended evangelists alone. ಸುವಾರ್ಥ ಪ್ರಸರಣ ಎಂಬುದಾಗಿ ನೋಡುವಂತಹ ಸಮಯದಲ್ಲಿ ಅದು ಸುವಾರ್ತಿಕರು ಎಂಬುದಾಗಿ ಹೇಳಲ್ಪಟ್ಟಂತಹ ಒಂದು ಗುಂಪಿನವರು ಮಾತ್ರ ಮಾಡುವಂತಹ ಕೆಲಸವಲ್ಲ. Evangelism is the basic or the fundamental obligation of every believer. ಸುವಾರ್ಥ ಪ್ರಸರಣ ಎನ್ನುವಂಥದ್ದು ಪ್ರತಿಯೊಬ್ಬ ವಿಶ್ವಾಸಿಯ ಮೂಲಭೂತವಾದಂತಹ ಒಂದು ಕರ್ತವ್ಯವಾಗಿದೆ.
Now, God in His purpose has called and separated some people exclusively called as the evangelists. That is a different position. ದೇವರ ಉದ್ದೇಶಪೂರ್ವಕವಾಗಿ ಕೆಲವರನ್ನ ಕರೆದು ಅವರನ್ನು ಪ್ರತ್ಯೇಕಿಸಿ ಬೇರ್ಪಡಿಸಿ ಸುವಾರ್ತಿಕರೆಂಬುದಾಗಿ ಇಟ್ಟಿದ್ದಾನೆ. ಅದು ಬೇರೆ ವಿಷಯ. In Acts chapter 1 and verse 8, we see, when the Holy Spirit shall come upon you, you shall receive power and you shall be witnesses to me. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದ್ತೇವೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಿರಬೇಕು ಅಂದನು. So all the believers, whoever believes that they have the Holy Spirit of God living in them, are witnesses and they are obligated to do the evangelism. ಯಾರೆಲ್ಲ ವಿಶ್ವಾಸಿಗಳೆಂಬುದಾಗಿ ತಿಳಿದುಕೊಂಡು ಅಥವಾ ವಿಶ್ವಾಸಿಗಳಾಗಿ ಪರಿಶುದ್ಧಾತ್ಮನವರಲ್ಲಿ ಇದ್ದಾನೆಂಬುದಾಗಿ ಅಂದುಕೊಂಡಿರುತ್ತಾರೋ ಅವರೆಲ್ಲರೂ ಸಹ ಸುವಾರ್ಥ ಸಾರೋದಕ್ಕೆ ಅವರು ಸಂಬಂಧಪಟ್ಟವರಾಗಿರ್ತಾರ, ಅವರು ಬದ್ಧರಾಗಿದ್ದಾರೆ. Even if you are in a secular job, you still are a witness there wherever God has placed you. ನಿಮ್ಮನ್ನು ದೇವರಲ್ಲಿ ಇಟ್ಟಿದ್ದಾನ. ಒಂದು ವೇಳೆ ನೀವು ಒಂದು ಲೌಕಿಕವಾದಂತಹ ಕೆಲಸದಲ್ಲಿ ಇದ್ದರೂ ಸಹ ಅಲ್ಲಿ ಸಹ ನೀವು ಸಾಕ್ಷಿಗಳಾಗಿರಬೇಕು. So one thing we need to understand as a Christian, ಕ್ರೈಸ್ತರಾಗಿ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. evangelism is not a secondary possibility along with the secular job. ಸುವಾರ್ಥ ಪ್ರಸರಣ ಎನ್ನುವಂಥದ್ದು ಲೋಕದಲ್ಲಿರುವಂತಹ ಕೆಲಸದೊಟ್ಟಿಗೆ ಎರಡನೆಯ ಒಂದು ಆಯ್ಕೆಯಲ್ಲ ಅಥವಾ ಎರಡನೆಯ ಒಂದು ಸಾಧ್ಯತೆಯಲ್ಲ. But secular placement is a carrier for the gospel, enabling him to do the evangelism. ಆ ಒಂದು ಲೋಕದಲ್ಲಿ ನಾವು ಮಾಡುವಂತಹ ಕೆಲಸ ಸುವಾರ್ಥ ಪ್ರಸರಣವನ್ನು ಮಾಡುವುದಕ್ಕೋಸ್ಕರವಾಗಿ ಇರುವಂತಹ ಒಂದು ಮಾರ್ಗವಾಗಿದೆ ಅಥವಾ ಒಂದು ಚಾನೆಲ್ ಆಗಿದೆ. So whatever job you are, wherever you are, whether full-time or overtime or a secular worker or business, you're all obliged to be engaged in evangelism according to the capacity that God has placed you. ನೀವೆಲ್ಲೇ ಇದ್ರು, ನೀವೇನೇ ಮಾಡ್ತಾ ಇದ್ರು, ಅದು ಪೂರ್ಣಾವಧಿ ಆಗಿದ್ರು, ಅಲ್ಪಾವಧಿ ಆಗಿದ್ರು, ಬೇರೆ ಕೆಲಸದಲ್ಲಿದ್ರು, ಓವರ್ ಟೈಮ್ ಆಗಿದ್ರು, ಎಲ್ಲೇ ಇದ್ರು ಸಹ ನೀವೆಲ್ಲರೂ ಸಹ ಸ್ವಾರ್ಥ ಪ್ರಸರಣ ಮಾಡಬೇಕೆಂಬುದಾಗಿಯೇ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. Acts chapter, Matthew's Gospel chapter 9 and verse 37, the Lord Jesus says, ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದ 27ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, the harvest is truly plentiful, but the laborers are few. Therefore, pray to the Lord of the harvest to send laborers into the field. ಬೆಳೆಯು ಬಹಳವಾಗಿದೆ, ಆದ್ರೆ ಕೆಲಸಗಾರರು ಸ್ವಲ್ಪವಾಗಿದ್ದಾರೆ. ಆದ್ರಿಂದ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿರೆಂಬುದಾಗಿ ಆತ ಹೇಳುತ್ತಾನೆ. Now we saw how persecution enabled the spread of the gospel beyond the boundaries of Jerusalem. ಆ ಯೆರೂಸಲೇಮಿನಿಂದ ಹೊರಗೆ ಹೋಗುವುದಕ್ಕೋಸ್ಕರವಾಗಿ ಆ ಒಂದು ಹಿಂಸೆಯು ಹೇಗೆ ಅದು ಸಹಾಯವಾಯಿತು ಎಂಬುದಾಗಿ ನಾವು ನೋಡಿದ್ದೇವೆ. So we need to understand, when the appointed believers fail to go, God in his own way will send them probably by force. ನೇಮಿಸಲ್ಪಟ್ಟಂತಹ ವಿಶ್ವಾಸಿಗಳು ಹೋಗುವುದಕ್ಕೆ ಸೋತು ಹೋದಂತಹ ಸಮಯದಲ್ಲಿ ದೇವರು ತನ್ನದೇ ಆದಂತಹ ಮಾರ್ಗದಲ್ಲಿ ಅವರನ್ನು ಕಳಿಸುವುದಕ್ಕೆ ಆರಿಸುತ್ತಾನೆ ಅಥವಾ ಆಯ್ಕೆ ಮಾಡಿಕೊಳ್ಳುತ್ತಾನೆ. One of the example, we have the example of Jonah in the Old Testament. ಒಂದು ಉದಾಹರಣೆ ನಮಗೆ ಹಳೆ ಒಡಂಬಡಿಕೆಯಲ್ಲಿ ಯೋನನ ಉದಾಹರಣೆ ಇದೆ. God asked him, go to Nineveh. ದೇವರು ಯೋನನಿಗೆ ನಿನವೆಗೆ ಹೋಗು ಎಂಬುದಾಗಿ ಹೇಳುತ್ತಾನೆ. And he was reluctant to go to Nineveh, and we know the story of Jonah. ಆದ್ರೆ ಅವನು ನಿನವೆಗೆ ಹೋಗುವುದಕ್ಕೆ ಆತನಿಗೆ ಅಷ್ಟು ಇಷ್ಟ ಇರಲಿಲ್ಲ. ನಮ್ಗೆ ಆ ಕತೆ ಗೊತ್ತು. But to place him in Nineveh, God had to act very severely with Jonah. ಆದ್ರೆ ನಾವು ನೋಡುವಾಗ ಯೋನನೊಟ್ಟಿಗೆ ದೇವರು ಬಹಳ ಗಂಭೀರವಾಗಿ ಅಥವಾ ಬಹಳ ವೈಪರೀತ್ಯವಾಗಿ ಆತನ ಕಾರ್ಯ ಮಾಡಬೇಕಾಯಿತು. So the trials that comes in our lives, the difficulties that comes in our life, in a situation, God has a purpose behind everything. ನಮ್ಮ ಜೀವಿತಗಳಲ್ಲಿ ಬರುವಂತಹ ಪರಿಶೋಧನೆಗಳು, ನಮ್ಮ ಜೀವಿತದಲ್ಲಿ ಬರುವಂತಹ ಕಷ್ಟಗಳು, ಸಂಕಷ್ಟಗಳು, ಎಲ್ಲಾ ವಿಷಯಗಳಲ್ಲಿ ಸಹ ದೇವರಿಗೆ ಒಂದು ನಿರ್ದಿಷ್ಟವಾದಂತಹ ಉದ್ದೇಶ ಇದೆ. That is why in Romans 8:28 we read, ಅದಕ್ಕೋಸ್ಕರವಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಓದ್ತೇವೆ, and we know that all things work together for good to those who love God, to those who are called according to his purpose. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂಬುದು ನಮಗೆ ತಿಳಿದಿದೆ ಎಂಬುದಾಗಿ ನಾವು ಓದುತ್ತೇವೆ. So everything works out good if you are trusting in the purpose of God. ನಾವು ದೇವರಲ್ಲಿ ಭರವಸೆ ಬಿಟ್ಟರೆ ಎಲ್ಲವೂ ಸಹ ನಮ್ಮ ಜೀವಿತದಲ್ಲಿ
ಒಳ್ಳೆಯದಾಗಿ ಮಾರ್ಪಡುತ್ತದೆ. Okay, that is the first command word, go, which we have been considering. ನಾವು ಪರಿಗಣಿಸುತ್ತಾ ಇದ್ದಂತಹ ಮೊದಲನೆಯ ಆಜ್ಞಾರೂಪಕವಾದಂತಹ ಒಂದು ಪದ ಹೋಗಿರಿ ಎಂಬುದಾಗಿ. Now I'll put a full stop for that. I'll come to the second command word from the passage. ಮತ್ತು ನಾನು ಅದಕ್ಕೆ ಪೂರ್ಣ ವಿರಾಮವನ್ನಿಟ್ಟು ಆ ಒಂದು ವಾಕ್ಯ ಭಾಗದಲ್ಲಿರುವಂತಹ ಎರಡನೇ ಆಜ್ಞಾರೂಪಕವಾದಂತಹ ಪದಕ್ಕೆ ನಾನು ಬರುತ್ತೇನೆ. Make, the command to make. ಮಾಡಿರಿ ಎನ್ನುವಂತಹ ಆಜ್ಞೆ. Go and make disciples. ಹೋಗಿರಿ ಶಿಷ್ಯರನ್ನಾಗಿ ಮಾಡಿರಿ. So the command make represents the purpose of the Great Commission. ಮಾಡಿರಿ ಎನ್ನುವಂತಹ ಒಂದು ಪದ ಪ್ರಯೋಗ ಮಹಾ ನಿಯೋಗದ ಒಂದು ವಿಷಯವನ್ನ ಅದು ಪ್ರತಿನಿಧಿಸುವಂತದ್ದಾಗಿದೆ. During the public ministry of our Lord Jesus Christ, he taught his disciples to make disciples. ಕರ್ತನಾದ ಯೇಸು ಕ್ರಿಸ್ತನ ಬಹಿರಂಗವಾದಂತಹ ಸೇವೆಯ ಸಮಯದಲ್ಲಿ ಕರ್ತನು ತನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬಂತಹ ವಿಷಯವನ್ನ ಉಪದೇಶ ಮಾಡುತ್ತಾನೆ. He was very practical, and his disciples saw how the Lord made them. ಆತನು ಬಹಳ ಪ್ರಾಯೋಗಿಕವಾಗಿದ್ದನು ಮತ್ತು ಆತನ ಶಿಷ್ಯರು ಅವರನ್ನು ಹೇಗೆ ಮಾಡಿದರು ಎಂಬುದಾಗಿ ನೋಡಿದರು. In Matthew's Gospel, we see when the Lord called his disciples, he said, I will make you fishers of men. ಮತ್ತಾಯ ಸುವಾರ್ತೆಯಲ್ಲಿ ನಾವು ಓದ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಆ ಶಿಷ್ಯರನ್ನು ಕರೆದಂತ ಸಮಯದಲ್ಲಿ ಆತನು ಹೇಳುತ್ತಾನೆ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ. That word, I will make you. ನಾನು ಮಾಡುತ್ತೇನೆ. That means I will, it's in the future tense, you are not yet made, I will make you. ಅದರ ಅರ್ಥವೇನಿದೆ, ಅದು ಭವಿಷ್ಯತ್ ಅಥವಾ ಒಂದು ಭವಿಷ್ಯತ್ ಕಾಲದಲ್ಲಿದೆ, ನೀವು ಈಗಾಗಲೇ ಆಗಲಿಲ್ಲ, ಈಗ ಆಗಿಲ್ಲ, ನೀವು ನಾನು ಮಾಡುತ್ತೇನೆ. So 3.5 years of the Lord's ministry with the disciples, he was making them. ಕರ್ತನ 3.5 ವರ್ಷಗಳ ಕಾಲದ ಆತನ ಶಿಷ್ಯರೊಂದಿಗಿರುವಂತಹ ಸೇವೆಯಲ್ಲಿ ಕರ್ತನವರನ್ನು ಮಾಡುತ್ತಾ ಇದ್ದಾನೆ. And now at the end of 3.5 years, when he is giving the Great Commission, ಈಗ 3.5 ವರ್ಷದ ಕೊನೆಯ ಭಾಗದಲ್ಲಿ ಆತನು ಮಹಾದಾಜ್ಞೆ ಅಥವಾ ಮಹಾನಿಯೋಗವನ್ನು ಅವರಿಗೆ ಕೊಡುವಾಗ they are ready to go and make. ಅವರು ಹೋಗಿ ಮಾಡುವುದಕ್ಕೆ ಸಿದ್ಧರಾಗಿದ್ದರು. That is why he says, now you go and make. Now I have made you, and now you go and make disciples. ಅದರಿಂದ ಆತನು ಹೇಳುತ್ತಾನೆ, ನಾನು ಈಗಾಗಲೇ ಮಾಡಿದ್ದೇನೆ, ಈಗ ನೀವು ಹೋಗಿ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಹೇಳುತ್ತಾನೆ. Rather, they are sent as more independent missionaries to go and make disciples of all nations. ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ಅವರು ಒಂದು ವೈಯಕ್ತಿಕವಾದಂತಹ ಅಥವಾ ಸ್ವಾತಂತ್ರ್ಯರಾದಂತಹ ಸುವಾರ್ತಿಕರನ್ನಾಗಿ ಅವರು ಕಳುಹಿಸಲ್ಪಟ್ಟವರು ಹೋಗಿ ಶಿಷ್ಯರನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ. That is the commandment in Matthew 28:19. ಅದು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನದಲ್ಲಿರುವಂತಹ ಆಜ್ಞೆಯಾಗಿದೆ. Go therefore and make disciples of all nations, baptizing them in the name of the Father and of the Son and of the Holy Spirit. ಆದುದರಿಂದ ಹೊರಟು ಹೋಗಿರಿ, ಎಲ್ಲಾ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಲ್ಲಿ ನಾನು ನಿಮಗೆ. When we use the word make, ಮಾಡಿರಿ ಎನ್ನುವಂತಹ ಪದವನ್ನು ನಾವು ಪ್ರಯೋಗಿಸುವಾಗ it means not ready-made. You have to make. ಅದ್ರ ಅರ್ಥ ಈಗಾಗಲೇ ಸಿದ್ಧವಾಗಿರುವಂತದ್ದು ಎಂಬುದಾಗಿ ಅಲ್ಲ, ಅದನ್ನು ನೀವು ಮಾಡಬೇಕು. In making there is a purpose. ಮಾಡೋದ್ರಲ್ಲಿ ಒಂದು ಉದ್ದೇಶ ಇದೆ. If somebody asks you, make, what to make? ಮಾಡಿರಿ ಎಂಬುದಾಗಿ ಹೇಳುವಾಗ ಯಾರಾದ್ರೂ ನಿಮ್ಮನ್ನು ಕೇಳ್ಬೋದು, ಏನ್ ಮಾಡ್ಬೇಕು? Why I should make? ನಾನು ಯಾಕೆ ಮಾಡ್ಬೇಕು? There is a purpose always behind this word make. ಮಾಡಿರಿ ಎನ್ನುವಂತಹ ಈ ಪದದ ಹಿಂದೆ ಯಾವಾಗಲೂ ಸಹ ಒಂದು ಉದ್ದೇಶವಿದೆ. And the Lord Jesus had a purpose in asking them to go and make disciples. ಅವರನ್ನು ಹೊರಟು ಹೋಗಿ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರಿಗೆ ಎನ್ನುವಾಗ ಕರ್ತನಿಗೆ ಅದರ ಹಿಂದೆ ಒಂದು ಉದ್ದೇಶ ಇತ್ತು. Secondly, making involves efforts. ಎರಡನೇದಾಗಿ ಮಾಡುವಂತದ್ದು ಅದರ ಹಿಂದೆ ಸಾಮರ್ಥ್ಯವನ್ನು ಒಳಗೊಂಡಿರ್ತದೆ, ಅಥವಾ ಅದಕ್ಕೆ ಸಾಮರ್ಥ್ಯವನ್ನು ಹಾಕಬೇಕು. Yeah, you have to put in your efforts, you have to labor, you have to work for that. ನೀವು ಅದಕ್ಕೋಸ್ಕರವಾಗಿ ಕೆಲಸ ಮಾಡಬೇಕು, ನಿಮ್ಮ ಸಾಮರ್ಥ್ಯವನ್ನು ಹಾಕ್ಬೇಕು, ನೀವು ಕಷ್ಟ ಪಡಬೇಕು. So it is not, ready-made disciples, but you have to put in your efforts and make the disciples. ಅದು ಈಗಾಗಲೇ ಸಿದ್ಧಪಡಿಸಲ್ಪಟ್ಟಿರುವಂತಹ ಶಿಷ್ಯರನ್ನ
ನೀವು ನಿಮ್ಮ ಸಾಮರ್ಥ್ಯವನ್ನು ಹಾಕಿ ಅವರನ್ನ ಶಿಷ್ಯರನ್ನಾಗಿ ಮಾಡಬೇಕು. Suppose I ask, what did you have for breakfast? ಒಂದು ವೇಳೆ ನಾನು ನಿಮಗೆ ಬೆಳಗಿನ ತಿಂಡಿ ಅಥವಾ ನಾಷ್ಟ ಏನ್ ಮಾಡಿದ್ರೆ ಎಂಬುದಾಗಿ ಕೇಳಿದ್ರೆ, some have idli, some have bread. ಕೆಲವರು ಇಡ್ಲಿ ತಿಂದಿದ್ದಾರೆ ಎಂಬುದಾಗಿ ಹೇಳ್ತಾರೆ, ಕೆಲವರು ಬ್ರೆಡ್ ತಿಂದಿದ್ದೇವೆ ಎಂಬುದಾಗಿ ಹೇಳ್ತಾರೆ. Now the people who had bread, if you ask the sisters, they will say, we made idli. ಒಂದು ವೇಳೆ ಇಡ್ಲಿ ತಿಂದವ್ರನ್ನ ಕೇಳಿದ್ರೆ ಸಹೋದರರು ಹೇಳ್ತಾರೆ, ನಾವು ಇಡ್ಲಿಯನ್ನು ಮಾಡಿದ್ದೇವೆ. But if they're eating bread, if you ask them, they will not say we made bread. Somebody made, we brought it and ate. ಒಂದು ವೇಳೆ ಬ್ರೆಡ್ ತಿಂದವರನ್ನು ಕೇಳಿದ್ರೆ ಅವ್ರು ಎಂದಿಗೂ ಸಹ ನಾವು ಬ್ರೆಡ್ ಮಾಡಿದ್ದೇವೆ ಎಂಬುದಾಗಿ ಹೇಳೋದಿಲ್ಲ, ಯಾರೋ ಮಾಡಿದ್ದರು ನಾವು ತಂದು ತಿಂದೇವೆ. So that's the difference between ready-made and making with efforts. ಅದುವೇ ಮಾಡಲ್ಪಟ್ಟಂತದ್ದು ಅಥವಾ ನಾವು ಸಾಮರ್ಥ್ಯವನ್ನ ಹಾಕಿ ಮಾಡೋದರ ಇಲ್ಲಿರುವಂತಹ ವ್ಯತ್ಯಾಸ. Yeah, nowadays there are so many, ministries where you steal people from one group, from another group, gather them, all ready-made, and then say, I also have a church. ಈಗ ಇತ್ತೀಚೆಗೆ ನೋಡುವಾಗ ಒಂದು ಗುಂಪಿನಿಂದ ಜನರನ್ನು ಕದ್ದುಕೊಳ್ಳುವಂಥದ್ದು, ಇನ್ನೊಂದು ಗುಂಪಿಗೆ ಹಾಕುವಂಥದ್ದು, ಅಲ್ಲಿಂದ ಕೆಲವರು ತೆಗೆದುಕೊಳ್ಳುವಂಥದ್ದು, ಈ ರೀತಿಯಾಗಿ ಮಾಡಿ ನಾನು ಸಹ ಒಂದು ಸಭೆ ಇದೆ, ನನಗೂ ಸಹ ಒಂದು ಸಭೆ ಇದೆ ಎಂಬುದಾಗಿ ರೆಡಿಮೇಡ್ ಆಗಿ ಹೇಳುವಂತವರಿದ್ದಾರೆ. I'm glad that there are so many of my dear brethren from the Konkani Christian Assembly, originally from Kuwait, but many of them in India now. Some are joined from Kuwait also. ಈ ದಿನ ನಮ್ಮ ಮಧ್ಯದಲ್ಲಿ ಅನೇಕರು ಕೊಂಕಣಿ ಸಭೆಯಿಂದ ಇದ್ದಾರೆ ಮತ್ತು ಅನೇಕ ಇಂಡಿಯಾದಲ್ಲಿದ್ದಾರೆ. ಅವರು ಕೂಡ ನಮ್ಮನ್ನು ಸೇರಿಕೊಂಡದಕ್ಕೋಸ್ಕರವಾಗಿ ನಾನು ಸಂತೋಷಿಸುವಂತನಾಗಿದ್ದೇನೆ. Brother Joy Joseph was one of my very close friend from our school days. ನಮ್ಮ ಶಾಲಾ ದಿನಗಳಲ್ಲಿ ಸರ್ ಜಾಯ್ ಜೋಸೆಫ್ ಅವರು ನನಗೆ ಬಹಳ ನಿಕಟವಾದಂತಹ ಸ್ನೇಹಿತರಾಗಿದ್ರು. And if you know him, we know what it means to make disciples, not ready-made or stealing from somewhere. ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಶಿಷ್ಯರನ್ನಾಗಿ ಮಾಡುವುದು ಅಂದ್ರೆ ಏನೆಂಬುದಾಗಿ, ಇಲ್ಲಿಂದಲೂ ಕದಿಯುವಂತದ್ದು. These brothers will definitely testify for that. ಈ ಸಹೋದರರು ಖಂಡಿತವಾಗಿ ಸಹ ಆ ವಿಷಯದಲ್ಲಿ ಸಾಕ್ಷೀಕರಿಸುತ್ತಾರೆ. The making definitely involves a lot of efforts. That is what the Lord says. Evangelism is not something, instantly working out. You have to put in your efforts. ಮಾಡುವಂತದ್ರಲ್ಲಿ ಬಹಳ ಸಾಮರ್ಥ್ಯ ಒಳಗೊಂಡಿದೆ, ಬಹಳ ಕಷ್ಟಪಟ್ಟಂತಹ ಕೆಲಸ ಒಳಗೊಂಡಿದೆ. ಸುವಾರ್ಥ ಪ್ರಸರಣ ಎನ್ನುವಂಥದ್ದು ಏನೋ ಸಿದ್ಧಪಡಿಸಲ್ಪಟ್ಟಂತದ್ದು ಎಂಬುದಾಗಿ ಬಹಳ ಸುಲಭವಾದದ್ದು ಎಂಬುದಾಗಿ ನೆನೆಸಬೇಕು. And when you make something constantly, you will gain skill. So it also involves skill in that. ನೀವು ನಿರಂತರವಾಗಿ ಅದನ್ನು ಮಾಡುವಾಗ ಅದರಲ್ಲಿ ಕೌಶಲ್ಯ ಬರುವಂತದ್ದಾಗಿದೆ. ನೀವು ಅದು ನಿಮಗೆ ಒಂದು ಕೌಶಲ್ಯವನ್ನು ಕೊಡುವಂತದ್ದಾಗಿದೆ. Ask a carpenter to make a table. ಒಬ್ಬ ಬಡಗಿ ಒಂದು ಮೇಜನ್ನು ಮಾಡುವಾಗ the first table he makes may not be very perfect. ಒಂದು ವೇಳೆ ಮೊದಲನೇ ಸಾರಿ ಅವನು ಮಾಡುವಂತಹ ಸಮಯದಲ್ಲಿ ಅದನ್ನು ಬಹಳ ಪರಿಪೂರ್ಣವಾಗಿ ಮಾಡದೇ ಇರಬಹುದು. But when he's investing his time in that and continuously does that, he gains a skill. ಅವನು ತನ್ನ ಸಮಯವನ್ನು ಅದರಲ್ಲಿ ಸಂಪೂರ್ಣವಾಗಿ ಹಾಕಿ ಅದನ್ನು ಮಾಡುವುದರಲ್ಲಿ ಮುಂದುವರಿಯುತ್ತಾ ಇದ್ದರೆ ಅದರಲ್ಲಿ ಅವನು ಕೌಶಲ್ಯವನ್ನು ಪಡೆದುಕೊಳ್ಳುತ್ತಾನೆ. So the maker's skill is reflected in the made object. ಆದ್ರಿಂದ ಮಾಡುವಂತವನ ಕೌಶಲ್ಯ ಆ ಒಂದು ವಸ್ತುವಿನಲ್ಲಿ ಒಳಗೊಂಡಿರುವಂತದ್ದಾಗಿರುತ್ತದೆ. There is always a interrelation between the maker and the made object. ಆದ್ರಿಂದ ಯಾವಾಗಲೂ ಸಹ ಹೇಳುವಂತಹ ಒಂದು ವಿಷಯವಿದೆ, ಮಾಡುವಂತವನು ಮತ್ತು ಮಾಡಲ್ಪಟ್ಟಂತಹ ವಸ್ತುವಿನಲ್ಲಿ ಅಂತರ್ ಸಂಬಂಧವಿರುತ್ತದೆ ಎಂಬುದಾಗಿ. That is why when the Lord says make, why those 12 disciples were extremely excellent in all their tasks. ಆದ್ರಿಂದ ಆ 12 ಮಂದಿ ಶಿಷ್ಯರಲ್ಲಿ ನೋಡುವಾಗ ಅವರೆಲ್ಲಾ ಕಾರ್ಯಗಳಲ್ಲಿ ಅವರು ಬಹಳ ಪರಿಣಿತರಾಗಿದ್ರು, ಬಹಳ ಕ್ರಿಯಾಶೀಲರಾಗಿದ್ರು, ಬಹಳ ಉತ್ತಮವಾಗಿ ಮಾಡ್ತಾ ಇದ್ರು. ಯಾಕೆ? Because they reflected the quality of the maker. ಯಾಕೆಂದ್ರೆ ಅವರು ಮಾಡಲ್ಪಟ್ಟಂತವನ ಅಥವಾ ಮಾಡಿದಂತವನ ಗುಣಲಕ್ಷಣಗಳನ್ನ ಪ್ರತಿಬಿಂಬಿಸುತ್ತಿದ್ದರು. Sometimes somebody may ask, why all this Bible school, why all this systematic theology and study? We are all believers. We'll also go and tell others, okay, believe in Christ, you will be saved. ಒಂದು ವೇಳೆ ಕೆಲವರು ಕೇಳಬಹುದು, ಯಾಕೆ ಈ ಕ್ರಮಬದ್ಧವಾದಂತಹ ಅಧ್ಯಯನ, ಈ ಕ್ರಮಬದ್ಧವಾದಂತಹ ದೈವಶಾಸ್ತ್ರ, ನಾವು ಕೂಡ ವಿಶ್ವಾಸಿಗಳಾಗಿದ್ದೇವೆ, ನಾವು ಕೂಡ ಹೋಗಿ ಇತರರಿಗೆ ಹೇಳ್ತೇವೆ ರಕ್ಷಣೆ ಒಂದು ಎಂಬುದಾಗಿ. Training or getting yourself trained to do the job makes you more efficient. ತರಬೇತಿ ಪಡೆದುಕೊಳ್ಳುವಂತದ್ದು ಮತ್ತು ನಮ್ಮನ್ನು ನಾವು ಅದರಲ್ಲಿ ಒಳಪಡಿಸಿಕೊಂಡಂತರಾಗಿ ಕಲಿಯಲ್ಪಡುವಂತದ್ದು ನಮಗೆ ಹೆಚ್ಚಿನ ಒಂದು ಕೌಶಲ್ಯವನ್ನು ಕೊಡುವಂತದ್ದಾಗಿರುತ್ತದೆ. So he says, go and make is the second commandment there. ಅದರಿಂದ ಹೇಳುವಂತಹ ಮಾತೇನೆಂದ್ರೆ ಹೊರಟು ಹೋಗಿರಿ ಮತ್ತು ಮಾಡಿರಿ ಎನ್ನುವಂಥದ್ದು ಎರಡನೇ ಒಂದು ಆಜ್ಞೆ ಆಗಿದೆ.
In some of the translations, for example, if you are using the old King James version, ಒಂದು ವೇಳೆ ಕೆಲವು ಭಾಷಾಂತರಗಳಲ್ಲಿ ಒಂದು ವೇಳೆ ನೀವು ಓಲ್ಡ್ ಕಿಂಗ್ ಜೇಮ್ಸ್ ವರ್ಷನ್ ಎಂಬಂತಹ ಸತ್ಯವೇದನ ಉಪಯೋಗಿಸ್ತಾ ಇದ್ದರೆ, therefore the word make, the word teach is mentioned there. If you have the old King James version, you can refer and see. ಅಲ್ಲಿ ಮಾಡಿರಿ ಎನ್ನುವುದಾಗಿರುವಂತಹ ವಾಕ್ಯ ಪದಕ್ಕೆ ಬದಲಾಗಿ ಟೀಚ್ ಅಥವಾ ಉಪದೇಶಿಸಿ ಎಂಬಂತಹ ಪದ ಉಪಯೋಗಿಸಲ್ಪಟ್ಟಿದೆ. Teach them by teaching them. Twice the word teach comes in the KJV version. KJV ವರ್ಷನ್ ಅಲ್ಲಿ 2 ಸಾರಿ ಉಪದೇಶ ಎಂಬುದಾಗಿ ಬರ್ತದೆ. ಉಪದೇಶಿಸ್ರಿ, ಉಪದೇಶ ಮಾಡಿ. But in the original text, there is a difference for the meaning. So we have to derive it from there. ಆದ್ರಿಂದ ಆ ಒಂದು ಮೂಲ ಭಾಷೆಯಲ್ಲಿ ಆ ಒಂದು ಪದ ಪ್ರಯೋಗಕ್ಕೆ ಬೇರೆ ಅರ್ಥವಿದೆ. ಆ ಒಂದು ಅರ್ಥವನ್ನೇ ನಾವು ತೆಗೆದುಕೊಳ್ಳಬೇಕು. Now, whether it is make or teach in your version, the original language, the Greek text, gives the meaning to enroll as a pupil or a scholar. ಅಲ್ಲಿ ಮಾಡು ಅಥವಾ ಕಲಿಸು ಅಥವಾ ಏನಿದ್ರು ಸಹ ವಿದ್ಯಾರ್ಥಿಗಳಾಗಿ ನೋಂದಾಯಿಸಿಕೊಳ್ಳಿರಿ ಎಂಬುದಾಗಿರುವಂತಹ ಪದ ಪ್ರಯೋಗದ ಅರ್ಥ ಬರುತ್ತದೆ. Now the education system of those days is not like what we have in these days. ಆ ದಿನಗಳಲ್ಲಿ ಇದ್ದಂತಹ ಶಿಕ್ಷಣದ ಪದ್ಧತಿ ನಮಗೆ ಈಗಿರುವಂತಹ ಪದ್ಧತಿಯ ಹಾಗೆ ಅಲ್ಲ. You know, if you know the Indian culture, we all know this term Gurukula. ಆ ಭಾರತೀಯವಾದಂತಹ ಒಂದು ಪದ್ಧತಿಯಲ್ಲಿ ನಮ್ಮೆಲ್ಲರಿಗೂ ಸಹ ಗೊತ್ತಿರುವಂತಹ ಪದ ಗುರುಕುಲ. Now what happens? A young boy is entrusted to the guru who takes care of him until he is fully trained. ಒಬ್ಬ ಚಿಕ್ಕ ಹುಡುಗ ಅವನನ್ನು ಸಂಪೂರ್ಣವಾಗಿ ತರಬೇತು ಪಡಿಸುವಂತಹ ಗುರುವಿನಲ್ಲಿ ಆತನು ಆಸಕ್ತಿ ವಹಿಸುತ್ತಾನೆ. And the responsibility of the guru or the teacher is to train him, make him efficient, and bring him to the forefront. ತರಬೇತಿ ಮಾಡುವಂತಹ ಅಥವಾ ತರಬೇತಿ ಕೊಡುವಂತಹ ಗುರು ಈ ಹುಡುಗನನ್ನು ಚೆನ್ನಾಗಿ ತರಬೇತಿ ಮಾಡಿ ಅವನ ಹಾಗೆ ಮಾಡಬೇಕು ಅಥವಾ ಅವನ ಹಾಗೆ ಆತನು ಬಹಳ ಪ್ರಸಿದ್ಧವಾಗಿ ಮಾಡಬೇಕು. And the guru is responsible for all what that boy is going to be. ಆ ಹುಡುಗನು ಏನು ಮಾಡ್ತಾ ಇದ್ದಾನೋ ಅವನಿಗೆಲ್ಲವೂ ಸಹ ಗುರುವೇ ಜವಾಬ್ದಾರಿಯಾಗಿರ್ತಾನೆ. Nowadays, no, instantly people go online, do some course, get a certificate. I am also servant of God. I am also evangelist. We don't see much of the concept of being submissive to someone and getting trained by some seniors, isn't it? ಇತ್ತೀಚಿನ ದಿನಗಳಲ್ಲಿ ಅನೇಕರು ಆನ್ಲೈನ್ ಅಲ್ಲಿ ಹೋಗಿ ಏನೋ ಕಲಿತುಕೊಂಡು ಏನೋ ಮಾಡಿ ಒಂದು ಸರ್ಟಿಫಿಕೇಟ್ ತೆಗೆದುಕೊಂಡು ನಾನು ಕೂಡ ಕಲಿತಿದ್ದೇನೆ, ನಾನು ಕೂಡ ಮಾಡಿದ್ದೇನೆ, ನಾನು ಕೂಡ ಸ್ವಾರ್ಥಿಕನೆಂಬುದಾಗಿ ಹೇಳ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ವ್ಯಕ್ತಿ ಹೋಗಿ ಇನ್ನೊಬ್ಬ ವ್ಯಕ್ತಿಗೆ ತನ್ನನ್ನು ಅಧೀನಪಡಿಸಿಕೊಂಡು ಕಲಿಯುವಂತದನ್ನು ಬಹಳ ಅಪರೂಪವಾಗಿ ನೋಡ್ತೇವೆ. So here when the Lord is talking about evangelism, he says make. That means your efforts have to be put in there. It's a long-term project. ಇಲ್ಲಿ ಸುವಾರ್ಥ ಪ್ರಸರಣದ ವಿಷಯದಲ್ಲಿ ಕರ್ತನ ಮಾತನಾಡ್ತಾ ಇರುವಾಗ ಮಾಡಿರಿ ಎಂಬುದಾಗಿ ಹೇಳ್ತಾರೆ. ಅದರ ಅರ್ಥ ನಿಮ್ಮ ಸಾಮರ್ಥ್ಯವನ್ನು ಹಾಕಿರಿ ಎಂಬುದಾಗಿರುವಂತಹ ಬಹಳ ಉತ್ತಮವಾದಂತಹ ಬಹಳ ದಿನಗಳ ಪ್ರಕ್ರಿಯೆ ಅಲ್ಲಿ ನೋಡ್ತೇವೆ. Therefore, making disciples is a very close and intimate teacher-disciple relationship. ಈ ಶಿಷ್ಯರನ್ನಾಗಿ ಮಾಡುವಂತಹ ವಿಷಯ ಎಂಬುದಾಗಿರುವಂತದ್ದು ಉಪದೇಶಕನು ಮತ್ತು ಅಥವಾ ಉಪದೇಶ ಮಾಡುವಂತರು ಮತ್ತು ವಿದ್ಯಾರ್ಥಿಯ ಮಧ್ಯದಲ್ಲಿರುವಂತಹ ಅದು ಬಹಳ ನಿಕಟವಾದಂತಹ ಅಂತರ್ ಸಂಬಂಧವಿರುತ್ತದೆ. Making is a process involving a period of time. Junior, you're muted. Junior is muted. Can you hear me, uncle? Yeah. Okay. So making is a process that needs time, that takes time. ಮಾಡುವಂತದ್ದು ಒಂದು ಪ್ರಕ್ರಿಯೆ, ಅದು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತದೆ. So evangelism is not just giving one tract and getting away. It's a process. It has a lot of things following it. ಸುವಾರ್ಥ ಪ್ರಸರಣ ಅಂದ್ರೆ ಒಂದು ಕರಪತ್ರವನ್ನು ಕೊಟ್ಟು ಬಿಟ್ಟು ಬಿಡುವಂತದಲ್ಲ, ಅದು ಬಹಳ ಉದ್ದದ ಒಂದು ಪ್ರಕ್ರಿಯೆ ಆಗಿದೆ ಅಥವಾ ಬಹಳ ಸಮಯವನ್ನು ತೆಗೆದುಕೊಳ್ಳುವಂತದ್ದಾಗಿದೆ. Yeah, we'll come to that as we come to the practical evangelism in the coming days. ಮುಂದಿನ ದಿನಗಳಲ್ಲಿ ಪ್ರಾಯೋಗಿಕವಾದಂತಹ ಸುವಾರ್ಥ ಪ್ರಸರಣ ಎಂಬಂತಹ ವಿಷಯಕ್ಕೆ ಬಂದಾಗ ನಾವು ಆ ವಿಷಯವನ್ನು ನೋಡೋಣ. Now, in making disciples, there are two important aspects involved.
ಶಿಷ್ಯರನ್ನಾಗಿ ಮಾಡುವುದರಲ್ಲಿ ಎರಡು ಪ್ರಾಮುಖ್ಯವಾದಂತಹ ವಿಷಯಗಳು ಒಳಗೊಂಡಿರುತ್ತವೆ. Number one, evangelizing. ಮೊದಲನೇದು ಸುವಾರ್ಥ ಪ್ರಸರಣ ಮಾಡುವುದು. The second level is disciple making. ಮತ್ತೆ ಎರಡನೇ ಆ ಒಂದು ಹಂತದಲ್ಲಿರುವಂತದ್ದು ಶಿಷ್ಯರನ್ನಾಗಿ ಮಾಡುವುದು. So it is not just giving tracts or preaching one message. No, it is more than, it's beyond that. ಇದು ಕೇವಲ ಒಂದು ಕರಪತ್ರವನ್ನು ಕೊಡುವಂತದ್ದು ಅಥವಾ ಒಂದು ಸಂದೇಶವನ್ನು ಸಾರುವಂತದ್ದು ಅಲ್ಲ, ಇದು ಅದಕ್ಕಿಂತ ಮಿಗಿಲಾದದ್ದಾಗಿದೆ. That is why in the whole concept of Matthew 28:18-20 we read, it is not just preaching but making, that is evangelizing and disciple making. ಆದ್ರಿಂದ ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅದು ಕೇವಲ ಸುಮ್ಮನೆ ಒಂದು ವಿಷಯದಲ್ಲಿ ಮುಗಿಯುವಂತಹ ವಿಷಯವಲ್ಲ, ಅದು ಪ್ರಸಂಗ ಮಾಡುವಂತದ್ದು ಮತ್ತು ಶಿಷ್ಯರನ್ನಾಗಿ ಮಾಡುವಂತದ್ದಾಗಿದೆ. So evangelizing and disciple making, though they are very closely related to one another, these are two different subjects that we can study independently. ಸುವಾರ್ಥ ಪ್ರಸರಣ ಮತ್ತು ಶಿಷ್ಯರನ್ನಾಗಿ ಮಾಡುವಂತದ್ದು ಇವೆರಡು ಸಹ ಒಂದೇ ರೀತಿಯಾಗಿದ್ದರೂ ಸಹ ಇವೆರಡನ್ನು ಸಹ ಬೇರೆ ಬೇರೆಯಾಗಿ ಕಲಿಯುವಂತಹ ಒಂದು ವಿಷಯಗಳಾಗಿವೆ. So without evangelism you cannot make disciples. ಸುವಾರ್ಥ ಪ್ರಸರಣ ಮಾಡದೆ ಅಥವಾ ಸುವಾರ್ತೀಕರಣ ಮಾಡದೆ ನೀವು ಜನರನ್ನು ಶಿಷ್ಯರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. And you evangelize and don't make them as disciples, no, that's also not going to meet the purpose. ನೀವು ಸುವಾರ್ಥ ಪ್ರಸರಣ ಮಾಡಿಯೂ ಸಹ ಅವನು ಶಿಷ್ಯರನ್ನಾಗಿ ಮಾಡದೇ ಇದ್ದರೆ ಅದು ಸಹ ಆ ಉದ್ದೇಶವನ್ನು ನೆರವೇರಿಸುವುದಿಲ್ಲ. So now onwards we will consider these two levels. The first level evangelizing, the second level disciple making. ನಮ್ಮ ನೋಟ್ಸ್ ಅಲ್ಲಿ ಈ ಎರಡು ವಿಷಯಗಳನ್ನು ಸಹ ನಾವು ಪರಿಗಣಿಸೋಣ. ಮೊದಲನೆಯ ಹಂತ ಸುವಾರ್ಥ ಪ್ರಸರಣ ಮಾಡುವಂತದ್ದು, ಎರಡನೇ ಹಂತ ಶಿಷ್ಯರನ್ನಾಗಿ ಮಾಡುವಂತದ್ದು. Now we saw very briefly in the first part of my studies earlier what is the meaning of evangelism. ಈ ವಿಷಯವನ್ನ ನಾವು ಬಹಳ ಸ್ಪಷ್ಟವಾಗಿ ನಾವು ನನ್ನ ಅಧ್ಯಯನದ ಮೊದಲನೆಯ ಭಾಗದ ಒಂದು ಅಂಶದಲ್ಲಿ ನಾವು ನೋಡಿದ್ದೇವೆ, ಸುವಾರ್ಥ ಪ್ರಸರಣ ಅಂತ ಏನು ಎಂಬುದಾಗಿ. Evangelism or evangelizing comes from the word evangel. ಈ ಸುವಾರ್ಥೀಕರಣ ಅಥವಾ ಸುವಾರ್ಥ ಪ್ರಸರಣ ಎನ್ನುವಂತಹ ಪದ ಇವ್ಯಾಂಗಲ್ ಎನ್ನುವಂತಹ ಒಂದು ಪದದಿಂದ ಬಂದಂತದ್ದಾಗಿದೆ, which means good news. ಅದರ ಅರ್ಥ ಶುಭ ಸಂದೇಶ. So now maybe today and tomorrow we are going to study a lot of specific lessons or factors about the evangelism. ಈ ದಿನ ಮತ್ತು ನಾಳೆ ಒಂದು ವೇಳೆ ನಾವು ಸುವಾರ್ಥೀಕರಣದ ಅಥವಾ ಸುವಾರ್ಥ ಪ್ರಸರಣದ ಅನೇಕ ಒಂದು ಸತ್ಯಾಂಶಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ. Now the fundamental facts in evangelism, ಸುವಾರ್ಥ ಪ್ರಸರಣದಲ್ಲಿರುವಂತಹ ಮೂಲಭೂತವಾದಂತಹ ಸತ್ಯಗಳು, we all should be aware of it as we go down into this lesson. ಈ ಒಂದು ಅಧ್ಯಯನಕ್ಕೆ ಅಥವಾ ಈ ಒಂದು ಪಾಠಕ್ಕೆ ನಾವು ಇಳಿದು ಹೋಗುವಾಗ ನಾವೆಲ್ಲರೂ ಸಹ ಈ ವಿಷಯದಲ್ಲಿ ಬಹಳ ಚೆನ್ನಾಗಿ ಗೊತ್ತಿರಬೇಕು. Number one, ಮೊದಲನೇದು, evangelism is proclaiming the good news. ಸುವಾರ್ಥೀಕರಣ ಎನ್ನುವಂಥದ್ದು ಸುವಾರ್ತೆಯನ್ನು ಪ್ರಸರಣ ಮಾಡುವಂಥದ್ದು ಅಥವಾ ಸಾರುವಂಥದ್ದು. Proclaiming the good news or communicating the good news. ಸುವಾರ್ತೆಯನ್ನು ಪ್ರಸರಣಿಸುವಂಥದ್ದು ಅಥವಾ ಸುವಾರ್ತೆಯನ್ನು ಸಂಪರ್ಕಿಸುವುದು. So you should know what is the good news then. ಅಲ್ಲಿ ಸುವಾರ್ತೆ ಅಂದ್ರೆ ಏನೆಂಬುದಾಗಿ ನಿಮಗೆ ಗೊತ್ತಿರಬೇಕು. Not just any news, but it should be a good news, and the best news in the world is the gospel that we preach. ಯಾವುದೇ ರೀತಿಯಾದಂತಹ ವಾರ್ತೆಗಳನ್ನ, ಅದು ಸುವಾರ್ತೆ ಆಗಿರ್ಬೇಕು, ಒಳ್ಳೆಯ ವಾರ್ತೆ ಆಗಿರ್ಬೇಕು, ಅದಕ್ಕಿಂತ ಅತ್ಯುತ್ತಮವಾದಂತೆಂಬುದಾಗಿ ನೋಡುವಾಗ ಅದು ಸುವಾರ್ತೆ ತಾನೇ ಆಗಿದೆ. So it is proclaiming the good news. That's the first thing. ಅದು ಮೊದಲನೇ ವಿಷಯ, ಸುವಾರ್ತೆಯನ್ನು ಪ್ರಸಾರಿಸುವಂಥದ್ದು ಅಥವಾ ಸುವಾರ್ತೆಯನ್ನು ಪ್ರಚಾರ ಮಾಡುವುದು. The second fact that we should remember is, ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂತಹ ಎರಡನೇ ಸತ್ಯಾಂಶ, evangelizing is not converting. ಸುವಾರ್ಥ ಪ್ರಸರಣ ಮಾಡುವುದು ಎಂಬುದಾಗಿ ನೋಡುವಾಗ ಅವರನ್ನ ಕನ್ವರ್ಟ್ ಮಾಡುವುದು ಅಥವಾ ಮತಾಂತರ ಮಾಡುವುದಲ್ಲ. There is a big problem or debate or issues based on this word converting. ಈ ಮತಾಂತರ ಎನ್ನುವಂತಹ ವಿಷಯದಲ್ಲಿ ದೊಡ್ಡದಾದಂತಹ ಸಂಭಾಷಣೆ, ದೊಡ್ಡದಾದಂತಹ ಸಮಸ್ಯೆ, ಬಹಳ ರೀತಿಯಾದಂತಹ ಒಂದು ವಿಷಯಗಳನ್ನು ಮಾತನಾಡುವಂಥದ್ದು ನಾವು ನೋಡ್ತೇವೆ. Evangelism is not converting. ಸುವಾರ್ಥೀಕರಣ ಎಂಬಂತದ್ದು ಮತಾಂತರ ಅಲ್ಲ. Conversion is the problem of God and that person. It is nobody can convert another person. That's a wrong concept.
ಒಬ್ಬ ವ್ಯಕ್ತಿಯನ್ನ ದೇವರ ಕಡೆಗೆ ತಿರುಗಿಸುವಂತದ್ದು ಅಥವಾ ಬಿಡುವಂತದ್ದು ಅದು ದೇವರಿಗೆ ಬಿಟ್ಟಿರುವ ಕೆಲಸ. ಯಾವ ವ್ಯಕ್ತಿಯನ್ನು ಸಹ ನಾವು ತಿರುಗಿಸಲಿಕ್ಕೆ ಸಾಧ್ಯವಿಲ್ಲ. So we don't ever think that it is evangelism means converting. So people may say that you Christians are converting people. Actually, we are not. ಸುವಾರ್ಥ ಕರುಣೆ ಅನ್ನುವಂಥದ್ದು ಸುವಾರ್ತೆ ಸಾರುವಂತದ್ದು ಅದು ಎಂದಿಗೂ ಸಹ ಮತಾಂತರ ಅಥವಾ ಆ ಇನ್ನೊಂದು ಧರ್ಮಕ್ಕೆ ತಿರುಗಿಸುವಂತದ್ದಲ್ಲ. ಯಾರು ಸಹ ಯಾವ ವ್ಯಕ್ತಿಯನ್ನು ಸಹ ಆ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಅದರ ಕುರಿತಾಗಿ ಚೆನ್ನಾಗಿ ತಿಳಿದುಕೊಂಡಿರಬೇಕು. The third factor we should remember is ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಮೂರನೇ ಸತ್ಯಾಂಶ, evangelist is not a converter but a proclaimer. ಸುವಾರ್ತಿಕನು ಎಂಬುದಾಗಿ ಹೇಳುವಾಗ ಆತನು ತಿರುಗಿಸುವಂತನು ಅಥವಾ ಆತನು ಇನ್ನೊಂದು ಕಡೆಗೆ ತಿರುಗಿಸುವಂತವನಲ್ಲ, ಆದ್ರೆ ಆತನು ಸಾರುವಂತವನು. ಪರಿವರ್ತಕನಲ್ಲ. He is not the converter. ಆತನು ಪರಿವರ್ತಕನಲ್ಲ, but he is the proclaimer. ಆದ್ರೆ ಆತನು ಸಾರುವಂತ. So you should be very clear when you talk about evangelism, or especially to understand the term evangelist. ಈ ಸುವಾರ್ತಿಕನೆಂಬುದಾಗಿರುವಂತಹ ವಿಷಯವನ್ನು ಮಾತನಾಡುವಾಗ ಆ ವಿಷಯವನ್ನ ಪದ ಪ್ರಯೋಗವನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು. The best evangelist is the best proclaimer. ಉತ್ತಮವಾದಂತಹ ಸುವಾರ್ತಿಕನಂದ್ರೆ ಉತ್ತಮವಾಗಿ ಸಾರುವಂತವು. That is the third factor we need to remember. ಅದು ಮೂರನೇ ಅಂಶ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದೆ. Fourthly, ನಾಲ್ಕನೇದಾಗಿ, all evangelists need not be teachers, for teachers are a different gift in the word of God. ಎಲ್ಲಾ ಸುವಾರ್ತಿಕರು ಉಪದೇಶಕರಾಗುವಂತಹ ಅವಶ್ಯಕತೆ ಇಲ್ಲ ಅಥವಾ ಉಪದೇಶಕರಾಗಲೇಬೇಕೆಂಬುದಾಗಿಲ್ಲ. ಉಪದೇಶ ಮಾಡುವಂತದ್ದು ದೇವರ ವಾಕ್ಯದಲ್ಲಿ ಇನ್ನೊಂದು ನಿರ್ದಿಷ್ಟವಾದಂತಹ ವರವಾಗಿದೆ. Now in Ephesians chapter 4 and verse 11 we read, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಓದುತ್ತೇವೆ, he gave some to be apostles, some to be prophets, some to be evangelists, and then some to be teachers. ಕೆಲವರಿಗೆ ಅಪೊಸ್ತಲರು, ಕೆಲವರಿಗೆ ಪ್ರವಾದಿಗಳು, ಕೆಲವರಿಗೆ ಸುವಾರ್ತಿಕರು ಮತ್ತು ಕೆಲವರಿಗೆ ಉಪದೇಶಕರು. So when we talk about a teacher, there is a group of people who are exclusively gifted by God and appointed by God as the teachers of the word of God. ಉಪದೇಶಕರು ಎಂಬುದಾಗಿ ಹೇಳುವಾಗ ಅವರು ಬಹಳವಾಗಿ ಅಥವಾ ವಿಶೇಷವಾಗಿ ಅವರು ದೇವರಿಂದ ವರವನ್ನು ಕೊಡಲ್ಪಟ್ಟವರಾಗಿ ಆ ಒಂದು ನಿರ್ದಿಷ್ಟವಾದಂತಹ ಉಪದೇಶದ ಕಾರ್ಯಕ್ಕೋಸ್ಕರವಾಗಿ ಮಾತ್ರವೇ ಇಡಲ್ಪಟ್ಟಂತವರು. So everybody may not be able to teach to that level. Some are specifically gifted for that. ಪ್ರತಿಯೊಬ್ಬರು ಸಹ ಆ ಒಂದು ಮಟ್ಟಕ್ಕೆ ಉಪದೇಶ ಮಾಡಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಕೆಲವರು ಆ ಒಂದು ನಿರ್ದಿಷ್ಟವಾದಂತಹ ವಿಷಯಕ್ಕೋಸ್ಕರವಾಗಿ ನೇಮಿಸಲ್ಪಟ್ಟಿದ್ದಾರೆ. My subject is not teachers here. ಇಲ್ಲಿ ನನ್ನ ಒಂದು ಅಂಶ ಟೀಚರ್ಸ್ ಅಥವಾ ಉಪದೇಶಕರು ಎಂಬುದಾಗಿ ಅಲ್ಲ. What I want to say here, an evangelist need not be a highly eloquent teacher. ಒಬ್ಬ ಸುವಾರ್ತಿಕನು ಆತನು ಬಹಳ ವಾಕ್ಚಾತುರ್ಯವುಳ್ಳಂತಹ ಉಪದೇಶಕನಾಗಿರುವಂತಹ ಅವಶ್ಯಕತೆ ಇಲ್ಲ. He is a person who is able to communicate the gospel, and maybe someone else will be teaching them. ಈ ವ್ಯಕ್ತಿಯು ಸುವಾರ್ತೆಯನ್ನ ಸಂಪರ್ಕಿಸುವಂತವನಾಗಿರ್ಬೇಕು. ಇನ್ನು ಬೇರೆಯವರಿದ್ದಾರೆ, ಅವರು ಅವರಿಗೆ ಉಪದೇಶ ಮಾಡುತ್ತಾರೆ. You remember in the book of Corinthians, Paul says in one passage, ಅಪೊಸ್ತಲನಾದಂತಹ ಪೌಲನು ಕೊರಿಂಥದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಒಂದು ಅಂಶವನ್ನು ಹೇಳುತ್ತಾನೆ, ಒಂದು ವಿಷಯವನ್ನು ಹೇಳುತ್ತಾನೆ. I planted, Apollos watered, God gave the increase. ನಾನು ನೆಟ್ಟೆನು, ಅಪೊಸ್ತಲರು ನೀರು ಹಾಕಿದನು ಮತ್ತು ದೇವರು ಅದನ್ನು ಬೆಳೆಸಿದನು. So the planter and the person who puts water need not be the same person. ಆ ಗಿಡವನ್ನು ನೆಡುವಂತವನು ಮತ್ತು ನೀರು ಹಾಕುವಂತವನು ಇಬ್ಬರು ಸಹ ಒಬ್ಬನೇ ಆಗಿರಬೇಕಂತ ಅವಶ್ಯಕತೆ. That is why I said, all evangelists need not be teachers. ಅದಕ್ಕೋಸ್ಕರವಾಗಿಯೇ ನಾನು ಹೇಳಿದೆ, ಎಲ್ಲಾ ಸುವಾರ್ತಿಕರು ಉಪದೇಶಕರಾಗಲೇಬೇಕೆಂಬ ಅವಶ್ಯಕತೆ ಇಲ್ಲ. The fifth factor you need to remember, ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂತಹ ಐದನೇ ಸತ್ಯಾಂಶ, a person is fully evangelized when he has fully understood the gospel and is able to accept or reject on his own accord. ಒಬ್ಬ ವ್ಯಕ್ತಿಯು ಸಂಪೂರ್ಣವಾಗಿ ಸುವಾರ್ತೆಯನ್ನು ಅರ್ಥ ಮಾಡಿಕೊಂಡು ತನ್ನದೇ ಆದಂತಹ ಒಂದು ಮನೋಭಾವನೆಯಿಂದ ಆತನು ಅದನ್ನು ತಿರಸ್ಕರಿಸಲೂಬಹುದು ಅಥವಾ ಅಂಗೀಕರಿಸಲೂಬಹುದು. ಅಂತ ವ್ಯಕ್ತಿ ಮಾತ್ರವೇ ಪರಿಪೂರ್ಣವಾಗಿ ಸುವಾರ್ತೆಯನ್ನು ಸಾರಲ್ಪಟ್ಟಂತಹ ವ್ಯಕ್ತಿಯಾಗಿದ್ದಾನೆ. If you go and give the gospel to one person, ನೀವು ಹೋಗಿ ಒಬ್ಬ ವ್ಯಕ್ತಿಗೆ ಸುವಾರ್ತೆಯನ್ನು ಕೊಟ್ಟರೆ ಅಥವಾ ಸುವಾರ್ತೆ ಕುರಿತಾಗಿ ಮಾತನಾಡಿದರೆ,
You talk for 1 hour with him. ಒಂದು ವೇಳೆ ನೀನು ಅವನೊಟ್ಟಿಗೆ 1 ಗಂಟೆವರೆಗೂ ಮಾತನಾಡಬಹುದು. He has not understood anything that you are saying. ನೀನ್ ಏನ್ ಹೇಳ್ತಾ ಇದ್ದೀಯ ಎಂಬುದಾಗಿ ಅವನಿಗೆ ಅರ್ಥವಾಗಲಿಲ್ಲ. He will say, go, I don't want this. ಅವ್ರು ಹೇಳ್ತಾರೆ, ಹೇ ಹೋಗೋ, ನನಗೆ ಬೇಡ ಇದೆ ಅಂತಾಗಿ. Now, if you say that, no, I already evangelized him, but he has rejected. ನೀವ್ ಹೇಳ್ಬೋದು, ನಾನು ಈಗಾಗಲೇ ಅವನಿಗೆ ಸುವಾರ್ಥ ಪ್ರಸರಣ ಮಾಡಿದ್ದೇನೆ, ಆದ್ರೆ ಅದನ್ನ ತಿರಸ್ಕಾರ ಮಾಡಿದ್ದ. That may not be a right conclusion. ಅದು ಒಂದು ವೇಳೆ ಸರಿಯಾದಂತಹ ಅಂತ್ಯ ಅಲ್ಲದೆ ಇರ್ಬೋದು. Sometimes we go and preach the gospel in the streets. ಕೆಲವು ಸಾರಿ ನಾವು ರಸ್ತೆ ಬದಿಗಳಲ್ಲಿ ಹೋಗಿ ಸುವಾರ್ತೆಯನ್ನು ಸಾರುತ್ತೇವೆ. Maybe 100 people are listening. ಒಂದು ವೇಳೆ 100 ಜನ ಅಲ್ಲಿ ಕೇಳಿಸ್ಕೊಳ್ತಾ ಇರ್ಬೋದು. And next time when somebody says we'll go there, you say, no, that area is already evangelized. We'll go to some other area. ಮುಂದಿನ ಸಾರಿ ಯಾರೊಬ್ರು ನಾವು ಆ ಸ್ಥಳಕ್ಕೆ ಹೋಗೋಣ ಎಂಬುದಾಗಿ ಇಡುವಾಗ, ಇಲ್ಲ ಈಗಾಗಲೇ ಅದು ಸುವಾರ್ತೆ ಸಾರಲ್ಪಟ್ಟಿದೆ, ನಾವು ಮುಂದಿನ ರಸ್ತೆಗೆ ಹೋಗೋಣ. Now, you are preached there, but the area is not evangelized yet. ನೀವು ಅಲ್ಲಿ ಸಾರಿದ್ದೀರಿ, ಆದ್ರೆ ಅಲ್ಲಿರುವಂತಹ ಪ್ರದೇಶ ಅದು ಸುವಾರ್ತೀಕರಣ ಮಾಡಲ್ಪಟ್ಟಿಲ್ಲ. You know why I'm saying this? ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, unless that person understands what you are telling, ನೀವು ಏನು ಹೇಳುತ್ತಾ ಇದ್ದೀರಿ ಎಂಬುದಾಗಿ ಆ ವ್ಯಕ್ತಿಯು ಅರ್ಥ ಮಾಡಿಕೊಳ್ಳುವ ತನಕ, yes, what you are telling is correct, ನೀನು ಹೇಳುವಂತದ್ದು ಸರಿ, but I don't want this, ಆದ್ರೆ ನನಗಿದು ಬೇಕಾಗಿಲ್ಲ, then he is evangelized. ಆಗ ಅವನು ಸುವಾರ್ತೀಕರಣ ಮಾಡಲ್ಪಟ್ಟಿದ್ದಾನೆ ಅಥವಾ ಅವನಿಗೆ ಸುವಾರ್ತೆ ತಲುಪಿದೆ. Or what you are telling is right and I will receive it. ನೀವು ಏನು ಹೇಳ್ತಾ ಇದ್ದೀರೋ ಅದು ಸರಿ, ಅದನ್ನ ನಾನು ಸ್ವೀಕಾರ ಮಾಡ್ತೇನೆ. See, his rejection or acceptance is the work of the Holy Spirit. It is not the work of the evangelist. ಅವನು ಅಂಗೀಕರಿಸುವಂತದ್ದು ಅಥವಾ ತಿರಸ್ಕರಿಸುವಂತದ್ದು ಅದು ಸುವಾರ್ತಿಕರ ಕೆಲಸವಲ್ಲ, ಆದ್ರೆ ಅದು ಪವಿತ್ರಾತ್ಮನ ಕೆಲಸವಾಗಿದೆ. Yeah. So when you deal with a person in evangelism, ಒಬ್ಬ ವ್ಯಕ್ತಿಯೊಟ್ಟಿಗೆ ನೀನು ಸುವಾರ್ತೀಕರಣದಲ್ಲಿ ಬಗೆಹರಿಸುವಾಗ ಅಥವಾ ಅದರೊಟ್ಟಿಗೆ ಸಂಪರ್ಕಿಸುವಾಗ, you have to continue to work with him until he clearly understands and say no or yes to it. ಆ ವ್ಯಕ್ತಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಬೇಡ ಅಥವಾ ಬೇಕು ಎಂಬುದಾಗಿ ಹೇಳುವವರೆಗೆ ನೀನು ಆ ವ್ಯಕ್ತಿಯೊಟ್ಟಿಗೆ ನಿರಂತರವಾಗಿ ಆ ಕೆಲಸವನ್ನು ಮಾಡಬೇಕು. So sometimes we have the habit of rating the success of evangelists by the number of souls that you have won for the Christ. ನಮಗೆ ಒಂದು ರೀತಿಯಾದಂತಹ ಅಭ್ಯಾಸವಿದೆ, ಒಬ್ಬ ಸುವಾರ್ತಿಕನ ಸಾಫಲ್ಯವನ್ನ ಅವನ ಸಭೆಯಲ್ಲಿರುವಂತಹ ಆತ್ಮಗಳ ಲೆಕ್ಕದಿಂದ ನಾವು ಲೆಕ್ಕ ಮಾಡುವಂತರಾಗಿ. Here is one preacher who goes to big crusade and preaches. ಇಲ್ಲೊಬ್ಬ ಪ್ರಸಂಗಿ ಇದ್ದಾನೆ, ಅವರು ದೊಡ್ಡ ಒಂದು ಕೂಟಗಳಿಗೆ ಹೋಗಿ ಪ್ರಸಂಗ ಮಾಡ್ತಾರೆ. One preaching, at the end of that you give an altar call, 100 people raise the hand. ಆ ಕೂಟದ ಅಂತ್ಯದಲ್ಲಿ ಅಥವಾ ಪ್ರಸಂಗದ ಅಂತ್ಯದಲ್ಲಿ ಅವರು ಆಲ್ಟರ್ ಕಾಲ್ ಕೊಡುವಂತ ಸಮಯದಲ್ಲಿ 100 ಜನರು ಕೈ ಎತ್ತಿದ್ದಾರೆ. You brand him as a very successful evangelist. ಅವರನ್ನ ನೀವು ಈ ರೀತಿಯಾಗಿ ಹೇಳ್ತೀರಿ, ಇವರು ಬಹಳ ಸಾಫಲ್ಯಕರನಾದಂತಹ ಸುವಾರ್ತಿಕ. Another evangelist, he goes to a very remote village and stays there maybe for 3 years, 4 years and works. ಮತ್ತೊಬ್ಬ ಸುವಾರ್ತಿಕನಿದ್ದಾನೆ, ಅವನು ಒಂದು ಬಹಳ ಬಹಳ ಒಳಗಿದಂತ ಒಂದು ಹಳ್ಳಿಗೆ ಹೋಗಿ 3 ವರ್ಷ 4 ವರ್ಷಗಳು ಅಲ್ಲಿ ಸೇವೆ ಮಾಡ್ತಾನೆ. Hardly anybody comes to the Lord. ಬಹಳ ಕಷ್ಟಪಟ್ಟು ಯಾರೋ ಕೆಲವರು ಮಾತ್ರ ಕರ್ತನ ಬಳಿಗೆ ಬರ್ತಾರೆ. Maybe 4 or 5 people in 4 and 5 years. 4-5 ವರ್ಷಗಳಲ್ಲಿ ಕೇವಲ 4-5 ಜನ ಬರ್ತಾರೆ. And we brand, he is a failure. He is not like the other evangelist. ಆಗ ಅವನಿಗೆ ನಾವು ಈ ರೀತಿ ಆದಂತಹ ಗುರುತನ್ನು ಕೊಡ್ತೇವೆ, ಇವನು ಒಂದು ವೇಳೆ ಸೋತು ಹೋದಂತಹ ಅಥವಾ ಇವನು ಸುವಾರ್ತಿಕರ ಕೆಲಸಕ್ಕೆ ಅಷ್ಟೊಂದು ಸಾಫಲ್ಯ ಆಗ್ಲಿಲ್ಲ ಎಂಬುದಾಗಿ. Don't ever estimate the success of an evangelist based on the number of people who turn to the Lord. ಕರ್ತನ ಕಡೆಗೆ ತಿರುಗುವಂತಹ ಜನರ ಸಂಖ್ಯೆಯ ಆಧಾರದ ಮೇಲೆ ಒಬ್ಬ ಸುವಾರ್ತಿಕನ ಸಾಫಲ್ಯದಕ್ಕೊಂದು ನೀವು ಎಣಿಸಬೇಡಿರಿ. So you have to be very careful about that. ಅದರ ಕುರಿತಾಗಿ ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. The success depends on to how many people you have effectively communicated. ಆ ಸಾಫಲ್ಯ ಯಾವುದಂದ್ರೆ ನೀವು ಎಷ್ಟು ಜನರಿಗೆ ಬಹಳ ಪ್ರಭಾವವಾಗಿ ಸಂಪರ್ಕಿಸಿದ್ದೀರಿ. That is more important. ಅದು ಬಹಳ ಪ್ರಾಮುಖ್ಯವಾದ. And sixthly, ಆರನೇದಾಗಿ, evangelizing a person may not be completed in one sitting. It may need repeated attempts. ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಸುವಾರ್ಥ ಪ್ರಸಾರ ಮಾಡುವಂತದ್ದು, ಸುವಾರ್ಥೀಕರಣ ಮಾಡುವಂತದ್ದು ಒಂದೇ ಸಾರಿ ಕೂತ್ಕೊಳ್ಳುವಂತದ್ರಲ್ಲಿ ಅದು ಆಗದೆ ಇರಬಹುದು, ಅದು ಪುನರಾವರ್ತನೆಯಾಗಿ ಅನೇಕ ಸಾರಿ ಕೂತ್ಕೊಳ್ಬೇಕಾಗಬಹುದು. Several times you may have to meet that person again and again, share the same thing.
ಒಂದು ವೇಳೆ ಆ ವ್ಯಕ್ತಿಯೊಟ್ಟಿಗೆ ನೀವು ಅನೇಕ ಸಾರಿ ಭೇಟಿ ಆಗಬಹುದು, ಅದೇ ವಿಷಯವನ್ನ ಪುನಃ ನೀವು ಹಂಚಬೇಕಾಗಬಹುದು. And finally, number 7, ಕೊನೆಯದಾಗಿ 7ನೇ ವಿಷಯ, evangelist is accountable for the task entrusted to him. ಆತನಿಗೆ ಒಪ್ಪಿಸಲ್ಪಟ್ಟಂತಹ ಅಥವಾ ಆತನೊಟ್ಟಿಗೆ ಆಸಕ್ತಿ ವಹಿಸಲ್ಪಟ್ಟಂತಹ ಕೆಲಸಕ್ಕೋಸ್ಕರವಾಗಿ ಒಬ್ಬ ಸುವಾರ್ತಿಕನು ಲೆಕ್ಕ ಕೊಡಬೇಕಾಗುತ್ತದೆ. Now, when I say evangelist repeatedly here, I'm talking in general sense. Don't think only the commended evangelists. All the believers are accountable here. ಇಲ್ಲಿ ಸುವಾರ್ತಿಕನೆಂಬುದಾಗಿ ಹೇಳುವಾಗ ನಾನೊಂದು ಸಾಮಾನ್ಯವಾದಂತಹ ಪರಿಗಣನೆಯಲ್ಲಿ ಮಾತನಾಡ್ತಾ ಇದ್ದೇನೆ ಹೊರತು ಆ ಕಮೆಂಡೆಡ್ ಆಗಿರುವಂತಹ ಸುವಾರ್ತಿಕರ ಬಗ್ಗೆ ಅಲ್ಲ. ಇಲ್ಲೆಲ್ಲರೂ ಸಹ ಸುವಾರ್ತಿಕರೇ ಆಗಿದ್ದಾರೆ. If you turn to Old Testament in the book of Ezekiel, chapter 33 and verse 6. ಹಳೆ ಒಡಂಬಡಿಕೆಯಲ್ಲಿ ಎಹೆಜ್ಕೇಲನ ಗ್ರಂಥ 33ನೇ ಅಧ್ಯಾಯ 6ನೇ ವಚನಕ್ಕೆ ನಿಮ್ಮ ಸತ್ಯವೇದಗಳನ್ನು ತಿರುಗಿಸಿದರೆ, There we see the example of the watchman. ಅಲ್ಲಿ ಕಾಯುವಂತವನ ಕುರಿತಾಗಿ ನಾವು ಓದುತ್ತೇವೆ. Now, when the sword is coming, when the sword is coming, the watchman has to warn the people. ಅಲ್ಲಿ ಖಡ್ಗವು ಬರ್ತಾ ಇದೆ ಅಥವಾ ಖಡ್ಗವು ಬಿಡುತ್ತಾ ಇದೆ, ಅಲ್ಲಿ ಕಾವಲುಗಾರನು ಜನರನ್ನು ಎಚ್ಚರಿಸಬೇಕು. And the people who are warned, if they don't take care, the people will perish. ಆ ಎಚ್ಚರಿಕೆ ಕೊಡಲ್ಪಟ್ಟಂತಹ ಜನರು ಅವರ ಕುರಿತಾಗಿ ಕಾಳಜಿ ತೆಗೆದುಕೊಳ್ಳದೇ ಇದ್ರೆ ಅಲ್ಲಿ ಎಚ್ಚರಿಕೆ ಕೊಡಲ್ಪಟ್ಟಂತಹ ಜನರು ನಾಶವಾಗ್ತಾರೆ. But the evangelist has done his business, or the watchman has done his work. ಕಾವಲುಗಾರನು ಅಥವಾ ಸುವಾರ್ತಿಕನು ತನ್ನ ಕೆಲಸವನ್ನು ಮುಗಿಸಿದ್ದಾನೆ ಅಥವಾ ತನ್ನ ಕೆಲಸವನ್ನು ಮಾಡಿದ್ದಾನೆ. But if the watchman does not warn the people, ಒಂದು ವೇಳೆ ಕಾವಲುಗಾರನು ಜನರಿಗೆ ಎಚ್ಚರಿಕೆಯನ್ನು ಕೊಡದೇ ಇದ್ದರೆ, then also the people will perish. ಆಗಲೂ ಸಹ ಜನ ಹಾಳಾಗ್ತಾರೆ. The result is same. ಆ ಒಂದು ಫಲಿತಾಂಶ ಒಂದೇ. But the watchman is held accountable. ಆದ್ರೆ ಆ ಕಾವಲುಗಾರನು ಲೆಕ್ಕ ಒಪ್ಪಿಸಬೇಕಾಗುತ್ತದೆ. So that is the stand of the believers as who are involved in evangelism. ಸುವಾರ್ತಾ ಪ್ರಸರಣ ಕಾರ್ಯದಲ್ಲಿ ಒಳಗೊಂಡಂತಹ ವಿಶ್ವಾಸಿಗಳ ನಿಲುವು ಅದಾಗಿರುತ್ತದೆ. The responsibility of the evangelist is to proclaim the gospel with an aim and desire to lead him to the person of Christ. ಸುವಾರ್ತಿಕನ ಕರ್ತವ್ಯ ಮತ್ತು ಗುರಿ ಆ ವ್ಯಕ್ತಿಯನ್ನ ಆ ಒಂದು ನಾಶನದಿಂದ ತಪ್ಪಿಸಿ ದೇವರ ಕಡೆಗೆ ತಿರುಗಿಸಬೇಕೆಂಬಂತಹ ಅಭಿಲಾಷೆಯಿಂದ ಅವರು ಸಾರ್ವತ್ವನಾಗಿರಬೇಕು. We do it with the desire. That is our aim. That is our desire. But then it is God who has to do that job. ಒಂದು ಆಶೆಯೊಟ್ಟಿಗೆ ಮಾಡಬೇಕು, ಅದು ನಮ್ಮ ಗುರಿಯಾಗಿದೆ, ಅದು ನಮ್ಮ ಉದ್ದೇಶವಾಗಿದೆ. ಆದ್ರೆ ಮುಂದಿನ ಕೆಲಸ ದೇವರು ಮಾಡುವಂತದ್ದಾಗಿದೆ. Therefore, our primary purpose in life is to preach the gospel of the Lord Jesus to the people around us. ನಮ್ಮ ಜೀವಿತದ ಪ್ರಾಥಮಿಕ ಗುರಿ ಏನೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಜನರಿಗೆ ಸಾರುವಂತದ್ದಾಗಿದೆ. Now the question comes, why should I evangelize? ಈಗ ಪ್ರಶ್ನೆ ಬರ್ತದೆ, ನಾನು ಯಾಕೆ ಸುವಾರ್ತಾ ಪ್ರಸರಣ ಮಾಡಬೇಕು? Why evangelism? Why should we do evangelism? ಯಾಕೆ ಸುವಾರ್ತಿಕತ್ವ ಅಥವಾ ಯಾಕೆ ಸುವಾರ್ತೆಯನ್ನು ಸಾರಬೇಕು? God knows everything. Nothing is impossible to God. Then why we should evangelize? ದೇವರಿಗೆ ಎಲ್ಲಾ ವಿಷಯಗಳು ಗೊತ್ತಿದೆ, ದೇವರಿಗೆ ಅಸಾಧ್ಯವಾದಂತದ್ದು ಯಾವುದಿಲ್ಲ, ನಾವ್ ಯಾಕೆ ಸುವಾರ್ತೆ ಸಾರಬೇಕು? There are so many Christians who are not bothered about evangelism. ಅನೇಕ ಕ್ರೈಸ್ತರಿದ್ದಾರೆ, ಅವ್ರ ಸುವಾರ್ತಾ ಪ್ರಸರಣದ ವಿಷಯದಲ್ಲಿ ಯಾವ ರೀತಿಯಲ್ಲಿ ಕೂಡ ತಲೆ ಕೆಡಿಸಿಕೊಳ್ಳುವುದಿಲ್ಲ. They come to the church and go there. Nothing more than that. ಅವರು ಸಭೆಗೆ ಬರ್ತಾರೆ, ಹೋಗ್ತಾರೆ, ಅದ್ರಲ್ಲಿ ಏನೂ ತಪ್ಪಿಲ್ಲ. So why should all Christians evangelize? Why evangelism? ಯಾಕೆ ಎಲ್ಲಾ ಕ್ರೈಸ್ತರು ಸುವಾರ್ತೆ ಸಾರಬೇಕು? ಯಾಕೆ ಸುವಾರ್ತೆ? These people who don't do evangelism, they have no problem at all in life. ಸುವಾರ್ತೆ ಸಾರದೇ ಇರುವಂತಹ ಜನರಿಗೆ ಅವರ ಜೀವಿತದಲ್ಲಿ ಯಾವ ಸಮಸ್ಯೆ ಇಲ್ಲ. But people who are doing evangelism, they end up in so many problems. ಆದ್ರೆ ಸುವಾರ್ತೆ ಸಾರುವಂತವರು ಅವರು ಅನೇಕ ಸಮಸ್ಯೆಗಳಲ್ಲಿ ಅಂತ್ಯಗೊಳ್ಳುತ್ತಾರೆ. End of the day, all are going to the same heaven. ದಿನದ ಕೊನೆಯಲ್ಲಿ ಅಥವಾ ಅಂತ್ಯದಲ್ಲಿ ಎಲ್ಲರೂ ಕೂಡ ಒಂದೇ ಪರಲೋಕಕ್ಕೆ ಹೋಗ್ತಾರೆ. Then why should we evangelize? This is a natural question that can come. ಸ್ವಾಭಾವಿಕವಾಗಿ ಬರುವಂತಹ ಪ್ರಶ್ನೆ ಏನಂದ್ರೆ, ಮತ್ತೆ ನಾನು ಯಾಕೆ ಸುವಾರ್ತೆ ಸಾರಬೇಕು? In Hebrews chapter 2 and verse 3. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 3ನೇ ವಚನ. There one word is there. How can we escape if we neglect this great thing? ಅಲ್ಲಿ ಒಂದು ವಚನವನ್ನು ನೋಡ್ತೇವೆ, ಈ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದ್ರೆ ತಪ್ಪಿಸಿಕೊಳ್ಳುವುದು ಹೇಗೆ? Many a time people think that verse is regarding the people who neglect the salvation. ಅನೇಕ ಸಾರಿ ಜನರು ನೆನೆಸುವಂತದ್ದು ಏನೆಂದ್ರೆ, ಈ ಒಂದು ವಚನ ರಕ್ಷಣೆಯನ್ನು ಅಲಕ್ಷ್ಯ ಮಾಡುವಂತವರಿಗೋಸ್ಕರವಾಗಿ ಇರುವಂತಹ ವಚನ ಎಂಬುದಾಗಿ ನೆನೆಸ್ತಾರೆ.
Now we need to read the previous few verses also there. ಅಲ್ಲಿ ಅದಕ್ಕಿಂತ ಮುಂಚಿತವಾಗಿರುವಂತಹ ಕೆಲವು ವಚನಗಳನ್ನು ಸಹ ನಾವು ಓದಬೇಕಾಗುತ್ತದೆ. In the past, God spoke through various means and methods. ದೇವರು ಪುರಾತನ ಕಾಲದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆತನು ಮಾತನಾಡಿದನು. And in these last days, he spoke through his sons. ಅಂತ್ಯ ದಿನಗಳಲ್ಲಿ ಆತನು ತನ್ನ ಮಗನ ಮುಖಾಂತರವಾಗಿ ಮಾತನಾಡಿದನು. So what is the context there? ಅಲ್ಲಿರುವಂತಹ ಒಂದು ಹಿನ್ನೆಲೆ ಅಥವಾ ಆ ಒಂದು ಚಾರಿತ್ರಿಕ ಇತಿಹಾಸ ಏನು? Speaking the message of God. ದೇವರ ಸಂದೇಶವನ್ನು ಮಾತನಾಡುವುದು. In the past, so many prophets and so many people spoke the word of God. ಆ ಹಿಂದಿನ ಕಾಲದಲ್ಲಿ ಅಥವಾ ಪುರಾತನ ಕಾಲದಲ್ಲಿ ಅನೇಕ ಪ್ರವಾದಿಗಳು ಅನೇಕ ಜನರು ಸುವಾರ್ತೆಯನ್ನು ಸಾರಿದರು. In these last days, through the Lord Jesus, this has been proclaimed. ಆದ್ರೆ ಈ ಅಂತ್ಯ ದಿನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಸಾರಲ್ಪಡುತ್ತಾ ಇದೆ. And how can we escape if we neglect this? ಆದ್ರೆ ಈ ಅತ್ಯಂತ ಈ ಒಂದು ವಿಶೇಷವಾದದನ್ನ ಅಲಕ್ಷ್ಯ ಮಾಡಿದ್ರೆ ನಾವು ಹೇಗೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ? So what is the negligence there? ಅಲ್ಲಿರುವಂತಹ ತಾತ್ಸಾರ ಅಥವಾ ಅಲಕ್ಷ್ಯ ಏನು? It is not unbelievers neglecting the salvation. ಇದು ಅವಿಶ್ವಾಸಿಗಳು ರಕ್ಷಣೆಯನ್ನು ಅಲಕ್ಷ್ಯ ಮಾಡುತ್ತಾ ಇಲ್ಲ. It is the believers neglecting proclamation or preaching the gospel. ಆದ್ರೆ ವಿಶ್ವಾಸಿಗಳು ಆ ಸುವಾರ್ತೆ ಸಾರುವಂತದನ್ನ ಸುವಾರ್ತೆ ಪ್ರಸಾರ ಮಾಡುವಂತದನ್ನ ಅಲಕ್ಷ್ಯ ಮಾಡುತ್ತಾ ಇದ್ದಾರೆ. In the past, many spoke the gospel. ಪುರಾತನ ಕಾಲದಲ್ಲಿ ಅಥವಾ ಹಿಂದೆ ಅನೇಕರು ಸುವಾರ್ತೆಯನ್ನು ಸಾರಿದ್ದಾರೆ. God spoke through them. ದೇವರವರ ಮುಖಾಂತರವಾಗಿ ಮಾತನಾಡಿದ್ದಾರೆ. These last days, Jesus Christ, the Son of God, spoke the gospel. ಈ ಕೊನೆಯ ದಿನಗಳಲ್ಲಿ ಅಂತ್ಯ ದಿನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ದೇವ ಕುಮಾರನು ಮಾತನಾಡ್ತಾ ಇದ್ದಾರೆ. And now you and me who are interested with this gospel, if we don't do that, how can we escape? ಆದ್ರೆ ಈ ದಿನಗಳಲ್ಲಿ ನನಗೆ ನಿನಗೆ ಆ ವಿಷಯದಲ್ಲಿ ಕುರಿತಾಗಿ ಆಸಕ್ತಿ ವಹಿಸಲ್ಪಟ್ಟಿದೆ. ನಾವು ಮಾಡದೇ ಇದ್ರೆ ಹೇಗೆ ತಪ್ಪಿಸಿಕೊಳ್ಳುವುದು? Of course, people who neglect the gospel, they are also accountable, no doubt about it. ಅಲಕ್ಷ್ಯ ಮಾಡಿದಂತವ್ರು, ಸುವಾರ್ತೆನ ಅಲಕ್ಷ್ಯ ಮಾಡಿದಂತವ್ರು ಸಹ ಅವರು ಕೂಡ ಲೆಕ್ಕ ಕೊಡಬೇಕು. That's a different thing. ಅದು ವ್ಯತ್ಯಸ್ತವಾದ ವಿಷಯ. So why should we evangelize? ನಾವ್ ಯಾಕೆ ಸುವಾರ್ತೆ ಪ್ರಸಾರ ಮಾಡಬೇಕು? Let me give some reasonings why we should evangelize here. ನಾವ್ ಯಾಕೆ ಸುವಾರ್ತೆ ಸಾರಬೇಕು ಎಂಬುದಕ್ಕೆ ಕೆಲವು ಉದಾಹರಣೆಗಳನ್ನು ನಾನು ಕೊಡ್ತೇನೆ. The reason number one. ಮೊದಲನೆಯ ಕಾರಣ, evangelism is a mandate from the Lord Jesus Christ. ಸುವಾರ್ತೆ ಪ್ರಸರಣ ಎನ್ನುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಬಂದಂತಹ ಒಂದು ಕಾನೂನು ಅಥವಾ ಕಟ್ಟಳೆಯಾಗಿದೆ. It's a commandment from the Lord. ಅದು ಕರ್ತನಿಂದ ಬಂದಂತ ಆಜ್ಞೆಯಾಗಿದೆ. Matthew 28:19-20, our key verse. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19-20 ನಮ್ಮ ಕೀಲಿ ವಚನ. So the Lord Jesus has commanded, that is why we should evangelize. ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಆಜ್ಞಾಪಿಸಿದ್ದರಿಂದ ನಾವು ಸುವಾರ್ತೆ ಪ್ರಸರಣ ಮಾಡಬೇಕು. If you don't obey the commandment, what happens? ನೀವು ಆಜ್ಞೆಗೆ ವಿಧೇಯರಾಗದಿದ್ರೆ ಏನಾಗ್ತದೆ? You are branded as disobedient. ನೀನು ಅವಿಧೇಯನು ಎಂಬುದಾಗಿ ನಿನಗೆ ಹೇಳಲ್ಪಡುತ್ತದೆ. Yes, you are disobedient. That is what the Bible says. ಸತ್ಯವೇದ ಹೇಳುತ್ತದೆ ನೀನೊಬ್ಬ ಅವಿಧೇಯ. So why should I evangelize? Reason number one. ನಾನು ಯಾಕೆ ಸುವಾರ್ತೆ ಸಾರಬೇಕು? ಮೊದಲನೇ ಕಾರಣ, ಇದು ಕರ್ತನಿಂದ ಬಂದ ಆಜ್ಞೆ. And this is a very important command. ಇದು ಬಹಳ ಪ್ರಾಮುಖ್ಯವಾದಂತಹ ಆಜ್ಞೆ. This involves the last words of our Lord Jesus Christ before he ascended to heaven. ಇದು ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಅಥವಾ ಏರಿ ಹೋಗುವುದಕ್ಕಿಂತ ಮುಂಚಿತವಾಗಿರುವಂತಹ ಕೊನೆಯ ಮಾತು. Everybody has to remember that. ಅದನ್ನು ಪ್ರತಿಯೊಬ್ಬರು ನೆನಪಿಟ್ಟುಕೊಳ್ಳಬೇಕು. The reason number two, why we should evangelize. ಎರಡನೇ ಕಾರಣ, ನಾವು ಯಾಕೆ ಸುವಾರ್ತೆ ಸಾರಬೇಕು ಅಥವಾ ಸುವಾರ್ತೆಯನ್ನು ಸಾರಬೇಕು? Evangelism is God's plan with our lives. ಸುವಾರ್ತೆ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿರುವಂತಹ ದೇವರ ಯೋಜನೆ. In Acts chapter 1 and verse 8, which we have been reading, ನಾವೀಗಾಗಲೇ ಓದುತ್ತಾ ಇರುವಂತಹ ಒಂದು ವಚನ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ. there we very clearly understand, when you receive the Holy Spirit, you will receive power. ಅಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುವಿರಿ. And when the power comes into you, what happens? ಬಲ ಬಂದಂತ ಸಮಯದಲ್ಲಿ ಏನಾಗ್ತದೆ? You will be my witnesses. ನೀವು ನನ್ನ ಸಾಕ್ಷಿಗಳಾಗಿರುತ್ತೀರಿ.
It does not say you can be my witnesses. ನೀವು ನನ್ನ ಸಾಕ್ಷಿಗಳಾಗಬಹುದು ಎಂಬುದಾಗಿ ಆತನು ಹೇಳಲಿಲ್ಲ. Or you can try to be my witnesses. ನೀವು ನನ್ನ ಸಾಕ್ಷಿಗಳಾಗಿರ್ಲಿಕ್ಕೆ ಪ್ರಯತ್ನಿಸಿ ಎಂಬುದಾಗಿ ಹೇಳಲಿಲ್ಲ. It very clear says you shall be my witnesses. It is clear there. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅದು ಬಹಳ ಸ್ಪಷ್ಟವಾಗಿದೆ, ನೀವು ನನ್ನ ಸಾಕ್ಷಿಗಳಾಗಿರಬೇಕು. When the power comes into you, automatically you will be the witness. That is what the Bible says. ಸತ್ಯವೇದ ಹೇಳುತ್ತದೆ, ನಿಮ್ಮಲ್ಲಿ ಶಕ್ತಿ ಅಥವಾ ಬಲ ಬರಲು ಅಥವಾ ನೀವು ಬಲವನ್ನು ಹೊಂದಿದಾಗ ನೀವು ಆಟೋಮೆಟಿಕ್ ಆಗಿ ನನ್ನ ಸಾಕ್ಷಿಗಳಾಗಿರುತ್ತೀರಿ. You are all listening to me from your own homes in different places. ನಿಮ್ಮ ಸ್ವಂತ ಮನೆಗಳಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ ನೀವು ನನ್ನ ಮಾತುಗಳನ್ನು ಕೇಳುತ್ತಾ ಇದ್ದೀರಿ. Maybe in the room you are sitting, you have a fan above your head. ಒಂದು ವೇಳೆ ನಿಮ್ಮ ರೂಮಿನಲ್ಲಿ ನಿಮ್ಮ ತಲೆಯ ಮೇಲೆ ಫ್ಯಾನ್ ಇರಬಹುದು. That fan has been manufactured by a company. ಈ ಫ್ಯಾನ್ ಒಂದು ಕಂಪನಿಯಿಂದ ಅದು ಉತ್ಪಾದಿಸಲ್ಪಟ್ಟಿದೆ. Why they have manufactured? ಅದನ್ನು ಯಾಕೆ ಉತ್ಪಾದಿಸಿದ್ದಾರೆ? When it is connected to the power, it will start turning. ಅದು ಒಂದು ಶಕ್ತಿಗೆ ಹೊಂದಿಸಲ್ಪಟ್ಟ ಅಥವಾ ಸೇರಿಸಲ್ಪಟ್ಟಾಗ ಅದು ಓಡುವುದಕ್ಕೆ ಪ್ರಾರಂಭಿಸುತ್ತದೆ, ತಿರುಗುವುದಕ್ಕೆ ಪ್ರಾರಂಭಿಸುತ್ತದೆ. That is the purpose for which it is made. ಅದು ಉಂಟು ಮಾಡಿದಕ್ಕೋಸ್ಕರವಾಗಿ, ಅಥವಾ ಸೃಷ್ಟಿಸಿದಕ್ಕೋಸ್ಕರವಾಗಿ, ಉತ್ಪಾದಿಸಿದಕ್ಕೋಸ್ಕರವಾಗಿ ಇರುವಂತಹ ಒಂದು ಉದ್ದೇಶ. You buy the fan, bring home. ನೀವು ಆ ಫ್ಯಾನ್ ಅನ್ನು ಕೊಂಡುಕೊಂಡು ಮನೆಗೆ ತರುತ್ತೀರಿ. And you plug it to the power. ನೀವು ಆ ಒಂದು ವಿದ್ಯುತ್ ಶಕ್ತಿಗೆ ನೀವು ಪ್ಲಗ್ ಮಾಡ್ತೀರಿ. And it is not turning. ಆಗ ಅದು ಓಡ್ತಾ ಇಲ್ಲ ಅಥವಾ ತಿರುಗ್ತಾ ಇಲ್ಲ. So what will you do? ನೀವೇನ್ ಮಾಡ್ತೀರಾ? You will say it's a useless fan. ಇದು ನಿರುಪಯುಕ್ತವಾದಂತಹ ಫ್ಯಾನ್ ಎಂಬುದಾಗಿ ನೀವು ಹೇಳ್ತೀರಾ. You will give it back to the company. ನೀವು ಆ ಕಂಪನಿಗೆ ಹಿಂದಕ್ಕೆ ಕೊಡ್ತೀರಾ. The company is responsible for that. ಅದಕ್ಕೆ ಕಂಪನಿಯ ಜವಾಬ್ದಾರಿಯಾಗಿದೆ. Because the very purpose is when the power comes, it should start rotating. ಅದರ ಉದ್ದೇಶವೇ ಆ ಒಂದು ವಿದ್ಯುತ್ ಶಕ್ತಿ ಇರುವಾಗ ಅದು ತಿರುಗಲಿಕ್ಕೆ ಪ್ರಾರಂಭಿಸಬೇಕು. In the same way, man, you and me are made by God. ನಾನು ಮತ್ತು ನೀವು, ಮನುಷ್ಯರಾದಂತ ನಾನು ಮತ್ತು ನೀವು ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದ ಅಥವಾ ಉಂಟು ಮಾಡಲ್ಪಟ್ಟಿದ್ದೇವೆ. You know what is the purpose of God making us? ದೇವರು ನಮ್ಮನ್ನು ಅಥವಾ ಮನುಷ್ಯರನ್ನು ಉಂಟು ಮಾಡಿದಂತಹ ಉದ್ದೇಶ ಗೊತ್ತಾ? When you are connected to the power, you will start witnessing automatically. ನೀವು ಆ ಬಲಕ್ಕೆ ಸೇರಿಸಲ್ಪಟ್ಟಾಗ ಆಟೋಮೆಟಿಕ್ ಆಗಿ ನೀವು ಸಾಕ್ಷಿಗಳಾಗ್ಲಿಕ್ಕೆ ಪ್ರಾರಂಭಿಸ್ತೀರಿ. And when the Holy Spirit comes into you, you shall receive power. That's what Acts 1:8 says. ಅಪೊಸ್ತಲಕೃತ್ಯ 1:8 ಹೇಳುವಂತಹ ಮಾತೇನೆಂದ್ರೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದು ನೀವು ಬಲವನ್ನು ಹೊಂದುತ್ತೀರಿ. So if you are not evangelizing, if you are not involved in evangelism, ನೀವು ಸುವಾರ್ಥ ಪ್ರಸಂಗ ಮಾಡದೇ ಇದ್ರೆ, ಸುವಾರ್ಥ ಕಾರ್ಯದಲ್ಲಿ ನೀವು ಒಳಗೊಳ್ಳದೇ ಇದ್ರೆ, every time it not be verbal, even your life should communicate the gospel. ನಿಮ್ಮ ಜೀವಿತವೇ ಸುವಾರ್ತೆಯನ್ನು ಮಾಡಬೇಕು ಅಥವಾ ಅದು ಪ್ರಸಂಗಿಸಬೇಕು ಅಥವಾ ಸಂಪರ್ಕಿಸಬೇಕು. Why should I evangelize? Reason number 2, evangelism is God's plan with my life. ನಾನು ಯಾಕೆ ಸುವಾರ್ತೆ ಸಾರಬೇಕು ಎನ್ನುವುದರಲ್ಲಿ ಎರಡನೇ ಕಾರಣ, ನನ್ನ ಜೀವಿತದಲ್ಲಿ ದೇವರ ಉದ್ದೇಶವೇ ಅದಾಗಿದೆ. Reason number 3, ಮೂರನೇ ಕಾರಣ, evangelism is an experience of sharing our joy. ನಮ್ಮ ಸಂತೋಷವನ್ನ ಸಾರುವಂತಹ ಒಂದು ಅನುಭವವೇ ಸುವಾರ್ಥ ಪ್ರಸನ್ನವಾಗಿದೆ. Paul talks about his joy in Acts 20 and verse 24. ಅಪೊಸ್ತಲಕೃತ್ಯ 20:24 ಪೌಲನು ತನ್ನ ಸಂತೋಷದ ಕುರಿತಾಗಿ ಮಾತನಾಡುತ್ತಾನೆ. When you have some joy or some matter of joy in your life, you will not just keep quiet, you will just share it with others. ನಿಮ್ಮಲ್ಲಿ ಏನಾದ್ರೂ ಸಂತೋಷದ ವಿಷಯ ಅಥವಾ ಏನಾದ್ರೂ ಸಂತೋಷ ನಿಮ್ಮಲ್ಲಿದ್ರೆ ನೀವು ಸುಮ್ಮನೆ ಇರುವುದಿಲ್ಲ, ಅದನ್ನು ಇತರರಿಗೆ ಸಾರಲಿಕ್ಕೆ ಪ್ರಯತ್ನಿಸುತ್ತೀರಿ. That is normal from any human being. ಅದು ಯಾವುದೇ ಮನುಷ್ಯನಲ್ಲಿ ಸಹ ಸಾಮಾನ್ಯವಾದ ವಿಷಯವಾಗಿದೆ. If you are a person who didn't have a child for many years, ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಅನೇಕ ವರ್ಷಗಳಿಗೆ ಮಗನೇ ಅಥವಾ ಮಗು ಇಲ್ಲದೆ ಇದ್ರೆ, then finally God gives a child. ಕೊನೆಯದಾಗಿ ದೇವರು ಮಗುವನ್ನು ಕೊಡುತ್ತಾನೆ. You won't keep it secret, you will tell it to everybody because you are so joyous there. ಅದನ್ನು ರಹಸ್ಯವಾಗಿ ಇಡುವುದಿಲ್ಲ, ನೀವೆಲ್ಲರಿಗೂ ಸಹ ಅದನ್ನು ಹೇಳ್ತೀರಿ, ಯಾಕಂದ್ರೆ ನಿಮಗೆ ಬಹಳ ಆನಂದವನ್ನು ತರುತ್ತದೆ. So any good news in your life, you will always like to share it because that's a joy. ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಶುಭವಾರ್ತೆ ಬಂದರೂ ಸಹ ನೀವು ಅದನ್ನ ಯಾವಾಗಲೂ ಸಹ ಇತರರೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀರಿ. Why people don't talk about evangelism or don't communicate gospel either by words or through life?
ಆದ್ರೆ ಯಾಕೆ ಜನರು ತಮ್ಮ ಮಾತುಗಳಿಂದಾಗಲಿ ತಮ್ಮ ಜೀವಿತದಿಂದಾಗಲಿ ಈ ಸುವಾರ್ತೆಯನ್ನು ಸಾರುವುದಿಲ್ಲ, ಸುವಾರ್ತೆಯನ್ನು ಪ್ರಸಾರ ಮಾಡುವುದಿಲ್ಲ? Because they are not excited about their own salvation. ಯಾಕೆಂದ್ರೆ ಅವರು ತಮ್ಮ ಸ್ವಂತ ಅಥವಾ ತಮ್ಮದೇ ಆದಂತಹ ರಕ್ಷಣೆ ವಿಷಯದಲ್ಲಿ ಅವರಿಗೆ ಉತ್ಸಾಹ ಇಲ್ಲ. That is why they don't want to tell it. No, it's something common. No, we are not very excited about that. ಆದ್ರಿಂದ ಅವರಿಗೆ ಹೇಳಲಿಕ್ಕೆ ಇಷ್ಟ ಇಲ್ಲ. ಇದು ಬಹಳ ಸಾಮಾನ್ಯವಾದ್ದು, ಅದರಿಂದ ನಾವು ಯಾರಿಗೂ ಸಹ ಹೇಳೋದಿಲ್ಲ. So evangelism is an experience of sharing our joy. ಸುವಾರ್ತಾ ಪ್ರಸರಣ ಎನ್ನುವಂಥದ್ದು ನಮ್ಮ ಒಂದು ಸಂತೋಷವನ್ನ ಇತರರೊಟ್ಟಿಗೆ ಹಂಚಿಕೊಳ್ಳುವಂಥದ್ದು. Reason number 4. ನಾಲ್ಕನೇ ಕಾರಣ, evangelism is out of concern for others, for hell is a reality. ಆ ನರಕವು ನೈಜವಾಗಿರೋದ್ರಿಂದ, ನರಕ ಎನ್ನುವಂಥದ್ದು ನಿಜವಾದದ್ರಿಂದ ಇತರರ ಕುರಿತಾಗಿರುವಂತಹ ಕಾಳಜಿಯೇ ಸುವಾರ್ತಾ ಪ್ರಸರಣಕ್ಕಿರುವಂತಹ ಮತ್ತೊಂದು ಕಾರಣ. When we drive on the highway, ನಾವು ಹೈವೇಯಲ್ಲಿ ಕಾರ್ ಓಡಿಸುವಾಗ ಅಥವಾ ವಾಹನ ಚಲಿಸುವಾಗ, daytime, sometime when we are going, ವೇಳೆ ನಾವು ಆ ರೀತಿಯಾಗಿ ಹೋಗುವಾಗ another car is coming in the opposite direction. ನಮ್ಮ ಎದುರುಗಡೆ ಇನ್ನೊಂದು ಕಾರ್ ಬರ್ತಾ ಇದೆ. This commonly we see in our in India. ನಮ್ಮ ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ನೋಡ್ತೇವೆ. Sometimes the car coming in the opposite direction, he just flashes his headlight and goes. ಕೆಲವು ಸಾರಿ ನಮ್ಮ ಎದುರುಗಡೆ ಬರುವಂತಹ ಕಾರು ತನ್ನ ಫ್ಲಾಶ್ ಲೈಟ್ಸ್ ಅನ್ನ ಮಾಡಿ ಹತ್ರ ಹೋಗ್ತಾನೆ. So immediately we understand maybe there is a police check ahead. That is why he flashed. ತಕ್ಷಣ ನಮಗೆ ಅರ್ಥವಾಗ್ತದೆ, ಒಂದು ವೇಳೆ ಮುಂದೆ ಪೊಲೀಸ್ ಚೆಕ್ ಇರ್ಬೋದು, ಅದಕ್ಕೋಸ್ಕರವಾಗಿ ಅವನು ಫ್ಲಾಶ್ ಮಾಡಿದ್ದಾನೆ. So that is a driver's code. ಅದು ಡ್ರೈವರ್ಗಳ ಒಂದು ಕೋಡ್. That's how. That is how, because people who are driving share the concern with their co-workers. The others are also who are driving. ವಾಹನ ಚಾಲನೆ ಮಾಡ್ತಾ ಇರುವಂತಹ ಜನರು ತಮ್ಮ ಜೊತೆ ಕೆಲಸದವರಿಗಿರುವಂತಹ ಆ ಒಂದು ಕಾಳಜಿ ಆ ರೀತಿಯಾಗಿ ಅವ್ರಿಗೆ ಮಾಡ್ಲಿಕ್ಕೆ ಮಾಡ್ತದೆ. When you think about our lives, ನಮ್ಮ ಜೀವಿತಗಳ ಕುರಿತಾಗಿ ಆಲೋಚನೆ ಮಾಡಿ, you know you are going towards heaven. ನೀವು ಪರಲೋಕಕ್ಕೆ ಅಥವಾ ಸ್ವರ್ಗಕ್ಕೆ ಹೋಗ್ತಾ ಇದ್ದೀರಿ ಎಂಬುದಾಗಿ ನಿಮಗೆ ಗೊತ್ತು. And you know your friend or your neighbor or the person coming opposite to you is clearly going to hell. ನಿಮ್ಮ ಎದುರುಗಡೆ ಬರ್ತಾ ಇರುವಂತಹ ನಿಮ್ಮ ಸ್ನೇಹಿತನೋ ಅಥವಾ ನಿಮ್ಮ ನೆರೆಯವನೋ ಅಥವಾ ನಿಮ್ಮ ಸ್ವಂತದವನೋ ಅವನು ನರಕಕ್ಕೆ ಹೋಗ್ತಾ ಇದ್ದಾನೆ ಎಂಬುದಾಗಿ ನಿಮಗೆ ಗೊತ್ತು. But you are not warning him. You are not telling one word to him. ಆದ್ರೆ ಅವನನ್ನು ನೀವು ಎಚ್ಚರಗೊಳಿಸ್ತಾ ಇಲ್ಲ, ಅವನಿಗೆ ಒಂದು ಮಾತು ಕೂಡ ಹೇಳುತ್ತಾ ಇಲ್ಲ. The hell is a reality. If you understand what it means with a hell, you will never like anybody to go there. ನರಕವು ನಿಜವಾಗಿ ಇರೋದ್ರಿಂದ ನರಕ ಏನೆಂಬುದಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಯಾರು ಸಹ ಅಲ್ಲಿ ಹೋಗ್ಬಾರ್ದೆಂಬುದಾಗಿ ನೀವು ಆಶೆ ಪಡ್ತೀರಿ. James chapter 5 and verse 20 talks about that hell. Which one, uncle? James 5:20. ಯಾಕೋಬ 5:20 ಆ ನರಕದ ಕುರಿತಾಗಿ ಮಾತನಾಡುತ್ತದೆ. Okay, let me come to the 5th reason why we should evangelize. ನಾವು ಯಾಕೆ ಸುವಾರ್ತೆ ಸಾರಬೇಕು ಎಂಬುದಾಗಿರುವಂತಹ 5ನೇ ಕಾರಣಕ್ಕೆ ನಾನು ಬರ್ತೇನೆ. Evangelism is for God's glory. ಸುವಾರ್ತಾ ಪ್ರಸರಣವು ದೇವರ ಮಹಿಮೆಗೋಸ್ಕರವಾಗಿರುವಂತದ್ದು. Luke's Gospel chapter 15 and verse 7, you understand this concept. ಲೂಕನ ಸುವಾರ್ತೆ 15ನೇ ಅಧ್ಯಾಯದ 17ನೇ ವಚನವು ಈ ಒಂದು ಪರಿಕಲ್ಪನೆಯನ್ನು 15:7. ಸಾರಿ 15:7. 15:7ನೇ ವಚನ. Evangelism is for God's glory. ಸುವಾರ್ತೆಕರಣ ಎನ್ನುವಂಥದ್ದು ದೇವರ ಮಹಿಮೆಗೋಸ್ಕರವಾಗಿ. You know, a man had 100 sheep and one of them he lost. ಒಬ್ಬನಿಗೆ 100 ಕುರಿಗಳಿದ್ದವು, ಅವುಗಳಲ್ಲಿ ಒಂದನ್ನ ಅವನು ಕಳೆದುಕೊಳ್ತಾನೆ. He leaves the 99 and goes in search of one. ಅವನು 99 ಕುರಿಗಳನ್ನು ಬಿಟ್ಟು ಒಂದನ್ನು ಹುಡುಕುತ್ತಾ ಹೋಗುತ್ತಾನೆ. And when he finds that one, there is great joy in heaven. ಆ ಒಂದು ಸಿಕ್ಕಿದಾಗ ಪರಲೋಕದಲ್ಲಿ ದೊಡ್ಡ ಸಂತೋಷ. God is glorified. ದೇವರಿಗೆ ಮಹಿಮೆ ಉಂಟಾಗ್ತದೆ. So why should we evangelize? ನಾವ್ ಯಾಕೆ ಸ್ವಾರ್ಥ ಪ್ರಸರಣ ಮಾಡಬೇಕು? For the glory of God. ದೇವರ ಮಹಿಮೆಗಾಗಿ. Number 6, the 6th reason. 6ನೇ ಕಾರಣ. Evangelism is Satan's defeat. ಸ್ವಾರ್ಥ ಪ್ರಸರಣವು ಸೈತಾನನ ಸೋಲು. 2 Corinthians chapter 4 verse 3 and 4 talks about Satan, who should be ultimately defeated. 2 ಕೊರಿಂಥ 3ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ಸೈತಾನ ಕೊನೆಯದಾಗಿ ಸೋಲುವಂತಹ ಸೈತಾನ ಕುರಿತಾಗಿ ಹೇಳುತ್ತದೆ.
Each time you evangelize, you know, ಪ್ರತಿ it ಸ- defeat of Satan. ಪ್ರತಿ ಸಾರಿ ನೀನು ಸುವಾರ್ತೆ ಸಾರುವಾಗ ಸೈತಾನನ್ನು ಸೋಲಿಸುತ್ತಿ. Because when you preach the gospel, it is a battle with Satan actually. ನೀವು ಸುವಾರ್ತೆಯನ್ನು ಸಾರುವಾಗ ಅದು ಒಂದು ರೀತಿಯಲ್ಲಿ ಹೇಳುವಾಗ ಅದು ಸೈತಾನೊಟ್ಟಿಗೆ ಇರುವಂತಹ ಒಂದು ಯುದ್ಧವಾಗಿದೆ. In fact, you are rescuing somebody from Satan's camp. That is what you are trying. ನೀವೇನ್ ಮಾಡ್ತಾ ಇದ್ದೀರಿ ಅಥವಾ ನೀವೇನ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಿ ಅಂದ್ರೆ ಸೈತಾನ ಒಂದು ಗುಡಾರದಿಂದ ಸೈತಾನ ಒಂದು ನಿವಾಸದಿಂದ ಒಬ್ಬರನ್ನ ತಪ್ಪಿಸುತ್ತಾ ಇದ್ವಿ. And Satan will not let him go easily. ಸೈತಾನವನನ್ನ ಬಹಳ ಸುಲಭವಾಗಿ ಹೋಗ್ಲಿಕ್ಕೆ ಬಿಡೋದಿಲ್ಲ. When you go to his camp to pluck somebody from there, Satan will act against you. That is natural. ನೀವು ಸೈತಾನ ಶಿಬಿರಕ್ಕೆ ಹೋಗಿ ಇನ್ನೊಬ್ಬನನ್ನು ರಕ್ಷಿಸಬೇಕೆಂಬುದಾಗಿ ಹೋಗುವಾಗ ಸೈತಾನ ನಿಮಗೆ ವಿರುದ್ಧವಾಗಿ ಆಕ್ರಮಿಸುತ್ತಾನದು ಸತ್ಯ. Each time you preach the gospel to a person, ನೀನು ಪ್ರತಿ ಸಾರಿ ಒಬ್ಬ ವ್ಯಕ್ತಿಗೆ ಸುವಾರ್ತೆ ಸಾರುವಾಗ you should know each gospel preaching. Maybe immediately he will not be accepting, but it is making an impact. ಪ್ರತಿ ಸಾರಿ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಒಂದ್ ವೇಳೆ ತಕ್ಷಣವೇ ಅವನ ಮೇಲೆ ಅದು ಪ್ರಭಾವ ಬೀರದೆ ಇರ್ಬೋದು, ಆದ್ರೆ ಪ್ರತಿ ಸಾರಿ ಕೂಡ ನೀವು ಸೈತಾನನ ಸೋಲಿಸ್ತೀವಿ. Now I'll tell you one example. If I have a wall behind me here, ನಾನು ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಹಿಂದೆ ಒಂದು ಗೋಡೆ ಇದೆ. if I want to break this wall, ಒಂದು ವೇಳೆ ನಾನು ಈ ಗೋಡೆಯನ್ನು ಮುರಿಲಿಕ್ಕೆ ಪ್ರಯತ್ನಿಸಿದ್ರೆ I take a hammer and start hitting the wall. ನಾನು ಒಂದು ಕುತ್ತಿಗೆಯನ್ನು ತೆಗೆದುಕೊಂಡು ಗೋಡೆಯನ್ನು ಹೊಡಿಲಿಕ್ಕೆ ಪ್ರಾರಂಭಿಸ್ತೇನೆ. I hit once, ನಾನು ಒಂದು ಸಾರಿ ಹೊಡಿತೇನೆ, nothing happened. ಏನು ಆಗ್ತಾ ಇಲ್ಲ. Second time again I hit, ಎರಡನೇ ಸಾರಿ ಪುನಃ ಹೊಡಿತೇನೆ, still nothing happens. ಇನ್ನೂ ಏನು ಆಗ್ಲಿಲ್ಲ. I go on hitting 7, 8, 10 times. 7 ಸಾರಿ 8 ಸಾರಿ 10 ಸಾರಿ ಹೊಡೆಯುತ್ತಾ ಮುಂದುವರಿದ್ರೆ, And the 10th time when I hit, maybe one small crack I see. 10ನೇ ಸಾರಿ ಹೊಡೆದಾಗ ಒಂದು ವೇಳೆ ಒಂದು ಚಿಕ್ಕದಾದಂತಹ ಒಂದು ಬಿರುಕು ಕಾಣಿಸಿಕೊಳ್ಳುತ್ತೆ. 12th time I hit, the crack is developed. 12ನೇ ಸಾರಿ ಹೊಡೆಯುವಾಗ ಆ ಬಿರುಕು ಸ್ವಲ್ಪ ಅಗಲವಾಗ್ತದೆ. Now let me ask you a question. ನಾನು ಒಂದು ಪ್ರಶ್ನೆ ನಿಮಗೆ ಕೇಳ್ತೀನಿ. When the 12th hit develops the crack on the wall, 12ನೇ ಹೊಡೆತ ಗೋಡೆಯ ಮೇಲೆ ಆ ಒಂದು ಬಿರುಕನ್ನ ಅಗಲ ಮಾಡುವುದರಿಂದ did the previous 11 hits went waste? ಆ 11 ಹೊಡೆತಗಳು ಹಿಂದೆ ಹೊಡೆದಂತ 11 ಹೊಡೆತಗಳು ಅದು ವ್ಯರ್ಥವಾಗಿ ಹೋದ್ವಾ? Why couldn't I hit the 12th hit in the first itself? ನಾನು ಯಾಕೆ ಮೊದಲನೇ ಸಾರಿ ಹೊಡೆದಾಗ್ಲೇ 12ನೇ ಹೊಡೆತನವನ್ನು ಹೊಡಿಲಿಕ್ಕೆ ಆಗ್ಲಿಲ್ಲ? Just think about that. ಅದರ ಕುರಿತಾಗಿ ಆಲೋಚನೆ ಮಾಡಿ. When you preach the gospel, when you share the gospel to one person, first time, no response. ನೀವು ಒಬ್ಬ ವ್ಯಕ್ತಿಗೆ ಸುವಾರ್ತೆಯನ್ನು ಸಾರುವಾಗ, ಒಬ್ಬ ವ್ಯಕ್ತಿಗೆ ಸುವಾರ್ತೆ ಪ್ರಸರಣ ಮಾಡುವಾಗ ಮೊದಲನೇ ಸಾರಿ ಯಾವ ಪ್ರತಿಕ್ರಿಯೆ? Several times, no response at all. ಅನೇಕ ಸಾರಿ ಯಾವ ಪ್ರತಿಕ್ರಿಯೆ ಇಲ್ಲವೇ ಇಲ್ಲ. Several times when you do, finally you will see he's showing some interest. ಅನೇಕ ಸಾರಿ ಮಾಡಿದ ನಂತರ ಕೊನೆಯದಾಗಿ ಸ್ವಲ್ಪ ಆಸಕ್ತಿಯನ್ನು ತೋರಿಸ್ತಾರೆ. Next time, a little more interest. ಇನ್ನು ಮುಂದಿನ ಸಾರಿ ಇನ್ನೂ ಸ್ವಲ್ಪ ಆಸಕ್ತಿ. So don't give up. ಬಿಟ್ಬಿಡ್ಬೇಡ್ರಿ. See, the first hit on the wall itself created a small impact somewhere which is not visible to us. ಆ ಮೊದಲನೇ ಸಾರಿ ಗೋಡೆಗೆ ಹೊಡೆದಾಗ್ಲೇ ಒಂದು ಚಿಕ್ಕದಾದಂತ ಒಂದು ಬಿರುಕು ಕಾಣಿಸಿಕೊಂಡಿದೆ, ಆದ್ರೆ ಅದು ನಮಗೆ ಕಾಣಿಸ್ತಾ ಇದೆ. So that is evangelism. ಅದುವೇ ಸುವಾರ್ತಾ ಪ್ರಸರಣ. So each time you are hitting or preaching the gospel, it is the defeat of Satan. Satan is becoming weaker and weaker. ಪ್ರತಿ ಸಾರಿ ನೀವು ಹೊಡೆದಂತ ಹೊಡೆತ, ನೀವು ಪ್ರತಿ ಸಾರಿ ಸಾರುವಂತ ಸುವಾರ್ತೆ, ಅದು ಸೈತಾನ ಮೇಲೆ ಮಾಡುವಂತಹ ಆಕ್ರಮಣ, ಆ ಸೈತಾನ ಪ್ರತಿ ಸಾರಿ ಕೂಡ ಬಲಹೀನವಾಗುತ್ತಾ ಹೋಗ್ತಾನೆ. So evangelism is Satan's defeat. ಸುವಾರ್ತಾ ಪ್ರಸಾರ ಎನ್ನುವಂಥದ್ದು ಸೈತಾನನ ಸೋಲು. And finally, number 7. ಕೊನೆಯದಾಗಿ 7ನೇ ವಿಷಯ, Evangelism is storing up treasures in heaven for yourselves. ಸುವಾರ್ತಾ ಪ್ರಸರಣ ಏನೆಂದರೆ ನಿಮಗೋಸ್ಕರವಾಗಿ ಪರಲೋಕದಲ್ಲಿ ನಿಧಿಯನ್ನ ಕೂಡಿಸಿಕೊಳ್ಳುವಂಥದ್ದು. 2 Timothy chapter 4 and verse 8, we read about the rewards in heaven. 2 ತಿಮೋಥಿ 4ನೇ ಅಧ್ಯಾಯ 8ನೇ ವಚನದಲ್ಲಿ ಪರಲೋಕದಲ್ಲಿರುವಂತಹ ಬಹುಮಾನಗಳ ಕುರಿತಾಗಿ ನಾವು ಓದುತ್ತೇವೆ. See, anything you do for Christ's sake, part of evangelism, you are getting a reward in heaven.
ಸುವಾರ್ತೆಯ ಭಾಗವಾಗಿ ಕ್ರಿಸ್ತರಿಗೋಸ್ಕರವಾಗಿ ನೀವು ಏನೇ ಮಾಡಿದ್ರು ಸಹ ಪರಲೋಕದಲ್ಲಿ ನಿಮಗೆ ಬಹುಮಾನ ಸಿಕ್ಕುತ್ತದೆ. So each time you do something sincerely, you are adding to your account in heaven. ಪ್ರತಿ ಸಾರಿಯೂ ಕೂಡ ನೀವು ಯಥಾರ್ಥವಾಗಿ ಮಾಡೋದಾದ್ರೆ ನಿಮ್ಮ ಖಾತೆಗೆ ನೀವು ಸೇರಿಸುತ್ತಾ ಇರ್ತೀರಿ. In this world you may have troubles. ಒಂದು ವೇಳೆ ನಿಮ್ಗೆ ಈ ಲೋಕದಲ್ಲಿ ತೊಂದರೆಗಳಿರ್ಬೋದು. You may suffer, you may be persecuted. ನೀವು ಸಂಕಟ ಪಡಬಹುದು, ನಿಮಗೆ ಹಿಂಸೆಗಳು ಆಗ್ಬಹುದು. You may lose everything. ಎಲ್ಲವನ್ನೂ ಸಹ ಕಳೆದುಕೊಳ್ಳಬಹುದು. But each time God is keeping an account and your reward is being stored up in heaven. ಪ್ರತಿ ಸಾರಿ ಕೂಡ ದೇವರು ಒಂದು ಲೆಕ್ಕವನ್ನು ಇಟ್ಟುಕೊಂಡು ನಿಮ್ಮ ಬಹುಮಾನಗಳು ಅದು ಶೇಖರಿಸಲ್ಪಡುತ್ತಾ ಇರ್ತವೆ. There are so many reasons why we should evangelize. ನಾವು ಯಾಕೆ ಸುವಾರ್ತೆಯನ್ನು ಸಾರಬೇಕೆಂಬುದಕ್ಕೆ ಅನೇಕ ಕಾರಣಗಳು. We just saw 7 reasons here. ನಾವಿಲ್ಲಿ ಕೇವಲ 7 ಕಾರಣಗಳನ್ನು ಮಾತ್ರ ನೋಡಿದ್ದೇವೆ. Number 1, evangelism is the mandate from the Lord Jesus. ಮೊದಲನೇದಾಗಿ ಸುವಾರ್ಥ ಪ್ರಸರಣ ಕರ್ತನಿಂದ ಬಂದಂತ ಆಜ್ಞೆಯಾಗಿದೆ. Secondly, evangelism is God's plan with our lives. ಎರಡನೇದಾಗಿ ಸುವಾರ್ಥ ಪ್ರಸರಣ ನಮ್ಮ ಜೀವಿತದಲ್ಲಿರುವಂತಹ ದೇವರ ಚಿತ್ತವಾಗಿದೆ. Thirdly, evangelism is an experience of sharing our joy. ಮತ್ತು ಮೂರನೇದಾಗಿ ಆ ಸುವಾರ್ಥ ಪ್ರಸರಣ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿರುವಂತಹ ಆನಂದವನ್ನ ಇತರೊಟ್ಟಿಗೆ ಸಾರುವಂತದ್ದಾಗಿದೆ. Fourthly, evangelism is our concern for others, for hell is a reality. ನಾಲ್ಕನೇದಾಗಿ ಸುವಾರ್ಥ ಪ್ರಸರಣ ಎನ್ನುವಂಥದ್ದು ನರಕವು ನಿಜವಾಗಿರುವುದರಿಂದ ಇತರ ಕುರಿತಾಗಿರುವಂತಹ ಒಂದು ಕಾಳಜಿಗೋಸ್ಕರವಾಗಿ ಆಗಿದೆ. Number 5, evangelism is for God's glory. ಐದನೇದಾಗಿ ಸುವಾರ್ಥ ಪ್ರಸರಣ ದೇವರ ಮಹಿಮೆಗೋಸ್ಕರವಾಗಿ. Number 6, evangelism is Satan's defeat. ಆರನೇದಾಗಿ ಸುವಾರ್ಥ ಪ್ರಸರಣ ಎನ್ನುವಂಥದ್ದು ಸೈತಾನನ ಸೋಲು. And number 7, evangelism is storing up treasures in heaven. ಮತ್ತು ಏಳನೇದಾಗಿ ಸುವಾರ್ಥ ಪ್ರಸರಣ ಎನ್ನುವಂಥದ್ದು ಪರಲೋಕದಲ್ಲಿ ನಮ್ಮ ನಿಧಿಯನ್ನ ಕೂಡಿಸಿಕೊಳ್ಳುವುದು. So let us all be involved in evangelism in one way or other, and Lord enables us. ನಮಗೆ ಕರ್ತನ ಸಾಮರ್ಥ್ಯವನ್ನು ಶಕ್ತಿಯನ್ನು ಕೊಡುವ ಹಾಗೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸುವಾರ್ಥ ಪ್ರಸರಣದಲ್ಲಿ ನಾವು ಒಳಗಾಗುವ. Thank you. We will continue again tomorrow with these lessons. ಈ ಪಾಠದೊಂದಿಗೆ ಕರ್ತನ ಚಿತ್ತದಾದ್ರೆ ನಾಳೆ ಕೂಡ ಮುಂದುವರಿಸೋಣ.